ಇವತ್ತು ಒಳ್ಳೆ ವೆದರ್ ಇದೆ, ನನ್ನ ಮೂಡೂನು ಚೆನ್ನಾಗಿದೆ. ಅದಕ್ಕೋಸ್ಕರ ಇವತ್ತು ನಾನೊಂದು ಕ್ಲಾರಿಟಿ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ಯಾವ್ದಕ್ಕೆ ಅಂತ ನೀವು ಕೇಳಿದ್ರೆ, ನನ್ನ ಲೈಫ್ ಅಲ್ಲಿ ಈಗ ಒಂದು ವರ್ಷದಿಂದ ಏನೇನ್ ಆಗಿದೆ, ಅದರಿಂದ ನನಗೆ ಏನೇನ್ ಇಂಪ್ಯಾಕ್ಟ್ ಆಗಿದೆ, ಅದಾಗಿರೋದಕ್ಕೆ ನಿಮ್ ತಲೆನಲ್ಲಿ ಎಷ್ಟು ಕ್ವೆಶನ್ಸ್ ಬಂದಿದೆ, ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಆದಷ್ಟು ಇವತ್ತು ನಾನು ವೆದರ್ ತರನೇ ಚಿಲ್ ಆಗಿ ಕಾಮ್ ಆಗಿ ಕೂಲ್ ಆಗಿ ಮಾತಾಡ್ತೀನಿ. ಏನಕ್ಕೆ ಅಂದ್ರೆ ನಾನು ತಾಳ್ಮೆ ಕಳ್ಕೊಂಡ್ರೆ, ಫಸ್ಟ್ ಆಫ್ ಆಲ್ ನಾನು ಈ ಗಾಡಿ ಕೊಟ್ಟಿರುವಂತ ಶ್ರೇಯಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಗಾಡಿಗಳೆಲ್ಲ DC ಅವ್ರ ಮನೇಲಿದೆ, ಓಡಾಡಕ್ ಯಾವ್ದು ಇರ್ಲಿಲ್ಲ ಅಂದಾಗ ನಂದೇ ಓಡಿಸ್ಕೊಳ್ಳಿ ಬಿರು ಅಂತ ಕೊಟ್ರು. ಇದೇ ತರ ನಾನು ನನ್ನ ಜೊತೆಲಿದ್ದವ್ರಿಗೆ ಗಾಡಿ ಕೊಟ್ಟಿದ್ದೆ ಓಡಿಸ್ಕೊಳ್ಳಿ ಅಂತ. ಗಾಡಿನ ತಗೊಂಡೋಗಿ ಹೆಲ್ಮೆಟ್ ಇಲ್ದೆ ಓಡಿಸಿ ಫೈನ್ಗಳನ್ನ ಹಾಕಿಸ್ಕೊಂಡು ಸರ್ವಿಸ್ ಗಳನ್ನ ಮಾಡಿಸ್ದೆ, ಗಾಡಿನ ಡ್ಯಾಮೇಜ್ ಮಾಡಿ ವಾಪಸ್ ತಂದು ಕೊಟ್ರು. ಅವ್ರ ಬಗ್ಗೆ ಇನ್ನು ಹೇಳೋದು ಸುಮಾರಿದೆ ಗುರು. ಅದಕ್ಕಿಂತ ಮುಂಚೆ ಇವತ್ತೇನಕ್ಕೆ ಈ ವಿಡಿಯೋ ಬರ್ತಿದೆ ಅಂತ ಹೇಳ್ತೀನಿ. ಈ ದೊಂಬರಾಟ ಎಲ್ಲ ಶುರುವಾಗಿ ಇವತ್ತಿಗೆ ಎಕ್ಸಾಕ್ಟ್ ಆಗಿ 1 ವರ್ಷ. ಅವಾಗಿಂದ ನಾನು ಸೈಲೆಂಟ್ ಆಗೇ ಇದ್ದೆ ಈ ಗಾಡಿ ತರ. ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತಲ್ವಾ ಗುರು. ಇವತ್ತು ಆ ಲಿಮಿಟ್ ಕ್ರಾಸ್ ಆಗ್ಬಿಟ್ಟಿದೆ. ಇದೇ ಆಗಸ್ಟ್ ಅಲ್ಲಿ ಏನಾಗಿತ್ತು ಅಂದ್ರೆ, ನಾನು ಟೊಯೋಟಾ ಹೈಲೆಕ್ಸ್ ಡೆಲಿವರಿ ತಗೋಬೇಕಾಗಿತ್ತು. ಅವಾಗ ನನಗೆ 1111 ನಂಬರ್ ಬೇಕಿತ್ತು ಗಾಡಿಗೆ, ಎಲ್ಲೂ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಡೆಲಿವರಿನ ಸ್ವಲ್ಪ ಲೇಟ್ ಮಾಡಿದ್ದೆ. ಆ ಟೈಮಲ್ಲಿ ನನಗೆ ಮೋನಿಶ್ ನಂಬರ್ ನ ಕೊಡಿಸ್ತಾ ಇದ್ದಿದ್ದು. ಸೊ ಫಸ್ಟ್ ಆಫ್ ಆಲ್ ಆ ಗಾಡಿನ ತಗೊಳ್ಳೋದಕ್ಕೆ 2 ರೀಸನ್ ಇತ್ತು. ಒಂದು, ನಮ್ ಗರಾಜ್ ಸೆಟಪ್ ಆಗ್ತಾ ಇತ್ತು, ಅದ್ರಲ್ಲಿ ಯೂಸ್ ಮಾಡ್ಬೇಕು ಅಂತ. ಇನ್ನೊಂದು, ಅದ್ರಲ್ಲಿ ಒಳ್ಳೆ ಟ್ರಿಪ್ ನ ಹೊಡಿಬೇಕು ಅಂತ. ಸೊ ಇದು ನನ್ನ ಲೈಫ್ ಅಲ್ಲಿ ಮಾಡಿರೋ ಅಂತ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಆಯ್ತಾ. 50 ಲಕ್ಷದ ಗಾಡಿನ ತಗೊಳದ್ ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕೂ ಭಯ ಆಗುವಂತ ಸಿಚುವೇಶನ್ ಅಲ್ಲಿ ಇದ್ವಿ ಒಂದ್ ಟೈಮಲ್ಲಿ ನಾವು. ಇದೇ ಟೈಮ್ಗೆ ನಮ್ಮ ಅಪ್ಪನಿಗೆ ಮಂಡಿ ನೋವು ಸ್ಟಾರ್ಟ್ ಆಗಿತ್ತು. ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದ್ವಿ. ಜಾಸ್ತಿ ನಡೆದಾಡಬಾರ್ದು, ರೆಸ್ಟ್ ತಗೋಬೇಕು ಅಂತೆಲ್ಲ ಹೇಳಿದ್ರು. ಆದ್ರೆ ವಯಸ್ಸಾಗಿರೋರು ನಮ್ಮ ಮಾತೆಲ್ಲಿ ಕೇಳ್ತಾರೆ ಗುರು. ಗಣೇಶ ಹಬ್ಬಕ್ಕೆ ನನ್ನ ಗಾಡಿ ಡೆಲಿವರಿ ತಗೋಬೇಕಿತ್ತು. ಗೌರಿ ಹಬ್ಬದ ದಿನ ನನ್ನ ಮನೆಗೆ ವಾಪಸ್ ಬಂದು ಲೇಟ್ ಆಗಿ ಬೆಂಗಳೂರಿಂದ ಮಲ್ಕೊಂಡಿದ್ದೆ. 7 ಗಂಟೆಗೆ ನಮ್ಮ ಅಪ್ಪ ಫಸ್ಟ್ ಫ್ಲೋರ್ ಇಂದ ಬಿದ್ದು ಸ್ಪೈನಲ್ ಕಾರ್ಡ್ ನ ಇಂಜುರಿ ಮಾಡ್ಕೊಂಡ್ರು. ಅದು ನನ್ನ ಲೈಫ್ ಅಲ್ಲಿ ದಿ ಮೋಸ್ಟ್ ಟಫೆಸ್ಟ್ ಸಿಚುವೇಶನ್ ಗುರು. ನಮ್ಮ ಅಪ್ಪ ಯಾವತ್ತೂ ನನಗೆ ಇದು ನೋವಿದೆ, ನನಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ದವ್ರೆ ಇಲ್ಲ. ಆದ್ರೆ ಅವತ್ತು ನೋವು ತಡ್ಕೊಳಕ್ ಆಗದೆ ಅವ್ರು ಅಳ್ತಾ ಇದ್ರಲ್ಲ, ಅದನ್ನ ನನಗೆ ನೋಡಕ್ ಆಗಿರ್ಲಿಲ್ಲ. ಇವತ್ಗೂ ನಮ್ಮ ಅಪ್ಪ ಕಂಪ್ಲೀಟ್ ಆಗಿ ಬೆಡ್ ರಿಡನ್ ಆಗೇ ಇದಾರೆ. ಈ ಟೈಮಲ್ಲಿ ನನ್ನ ಜೊತೆಗೆ ಯಾರ್ಯಾರಿದ್ರು ಒಂದಷ್ಟು ಜನ, ಅವರು ಚೆನ್ನಾಗೆ ಹೆಲ್ಪ್ ಮಾಡಿದ್ರು, ಚೆನ್ನಾಗೆ ನೋಡ್ಕೊಂಡ್ರು. ನನಗ ಅವಾಗ ಅನ್ಸಿದ್ದು, ಅಪ್ಪ ಈ ತರದವ್ರನ್ನೆಲ್ಲ ಪಡೆಯಕ್ಕೆ ಪುಣ್ಯ ಮಾಡಿದೀನಿ ನಾನು. ದುಡ್ಡು ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತರ ವ್ಯಕ್ತಿಗಳನ್ನೆಲ್ಲ ನಾನು ಸುತ್ತ ಇಟ್ಕೊಂಡಿದ್ದೀನಲ್ಲ ಅಂತ. ಆಮೇಲೆ ನಿಧಾನಕ್ಕೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಅವರೆಲ್ಲ ನನಗೆ ಅಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಿದ್ದು, ಅಷ್ಟೊಂದು ಪುಷ್ ಮಾಡ್ತಾ ಇದ್ದಿದ್ದು ಅವ್ರ ಜೀವನ ನಡಿಬೇಕು ಅಂತ. 1 ವಾರ ಕಳೆದ ಮೇಲೆ ಒಬ್ಬ ಯೂಟ್ಯೂಬರ್ ಬರ್ತಾನೆ, ಈ ತರ ಸಿಚುವೇಶನ್ ಅಲ್ಲಿ ಬಂದು ನಮ್ಮ ಮನೆಗೆ ವಿಡಿಯೋ ಮಾಡ್ಲಾ ನಿಮ್ಮ ಅಪ್ಪಂದು ಅಂತ ಕೇಳ್ತಾನೆ. ಅವ್ರ ಮಗ ಆಗಿ ನಾನೇ ಇನ್ನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕಿಲ್ಲ. ನನಗೆ ಈ ಸಿಂಪತಿ ಕಾರ್ಡ್ ಗಳನ್ನ ಹೊಡೆಯೋದಾಗ್ಲಿ, ನನ್ನ ಲೈಫ್ ಅಲ್ಲಿ ಈ ತರ ಕಷ್ಟ ಇದೆ ಅಂತ ತೋರಿಸ್ಕೊಳ್ಳೋದಾಗ್ಲಿ ಅದೆಲ್ಲ ಆಗೋದಿಲ್ಲ. ನಾನು ಏನೇ ಪ್ರಾಬ್ಲಮ್ ಬಂದ್ರು ಒಂದು ಸೊಲ್ಯೂಷನ್ ಹುಡುಕಕ್ಕೆ ಯೋಚನೆ ಮಾಡ್ತೀನಿ ಹೊರತು ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಅವಾಗ ನಾನು ಹೇಳಿದ್ದು, ನೋಡಿ ಇದನ್ನೆಲ್ಲ ನೀವು ವಿಡಿಯೋ ಮಾಡಕ್ ಹೋಗ್ಬೇಡಿ, ಇದು ಸ್ವಲ್ಪ ಸೆನ್ಸಿಟಿವ್ ವಿಚಾರಗಳು, ನನಗೇನೆ ಸಾರ್ಟ್ ಮಾಡ್ಕೊಳಕ್ಕೆ ಟೈಮ್ ಬೇಕು. ಐ ಆಮ್ ನಾಟ್ ಇನ್ ಅ ರೈಟ್ ಮೈಂಡ್ ಸೆಟ್, ಮುಂದೆ ಯಾವಾಗ್ಲಾದ್ರೂ ನೋಡ್ಕೊಳ್ಳೋಣ ಅಂತ. ಅವಾಗಿಂದ ಇದು ಶುರು ಆಗಿದ್ದು ಗುರು. ಅಲ್ಲಿ ತನಕ ನಾನು ನನ್ನ ಸುತ್ತಮುತ್ತ ಇರೋರಿಗೆ ಯಾವತ್ತೂ ಇಲ್ಲ ಅಂದಿರ್ಲಿಲ್ಲ. ಒಂದು ಎಕ್ಸಾಂಪಲ್ ತ್ರೂ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ನಿಮ್ ಮನೆಗೆ ಯಾರೋ ಭಿಕ್ಷುಕ ಬರ್ತಾನೆ ಅನ್ಕೊಳ್ಳಿ, ನೀವು ಅವನಿಗೆ ದಿನ ಊಟ ಹಾಕ್ತಾ ಇರ್ತೀರಾ. ಥ್ಯಾಂಕ್ ಯು ಸರ್ ಅನ್ಬಿಟ್ಟು ಹೋಗ್ತಾ ಇರ್ತಾನೆ. ಒಂದು ದಿನ ಊಟ ಹಾಕದ್ ನಿಲ್ಸಿ ಬೈಕೋತಾನೆ. ದಿನ ಊಟ ಹಾಕ್ತಿದ್ದವನು ಇವತ್ತು ಊಟ ಹಾಕ್ಲಿಲ್ವಲ್ಲ, ನನ್ನ ಮಗ ಉದ್ಧಾರ ಆಗೋದಿಲ್ಲ, ಇವ್ನು ಆಳ್ ಬಿದ್ದೋಗ್ಲಿ ಅಂತ. ಏನಕ್ಕೆ ಅಂದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಏನೇ ಆದ್ರೂ ಲೈಫ್ ಅಲ್ಲಿ ಇವ್ನು ನನ್ಗೆ ಊಟ ಹಾಕ್ತಾನೆ, ನಾನು ಏನೇ ಕೇಳಿದ್ರು ಇಲ್ಲ ಅನ್ನೋದಿಲ್ಲ ಅಂತ. ಎಲ್ಲಾ ಸಿಚುವೇಶನ್ ಅಲ್ಲೂ ನಾವು ಇಲ್ಲ ಅನ್ನಕ್ಕೆ ಆಗದೆ ಇರೋದಿಲ್ಲ ಅಲ್ವಾ. ಆ ಸಿಚುವೇಶನ್ ಅಲ್ಲಿ ನಾನು ಇಲ್ಲ ಅಂದೆ, ಇದು ತುಂಬಾನೇ ಎಫೆಕ್ಟ್ ಆಯ್ತು. ಅದಾದ್ಮೇಲೆ ನಾನು ಬ್ರ್ಯಾಂಡ್ ಗಳನ್ನ ಮಾಡೋದ್ ಕಮ್ಮಿ ಮಾಡಿದೆ. ಅವಾಗ ನನಗೆ ದುಡ್ಡು ಬೇಕಿತ್ತು, ಹೌದು, ಆದ್ರೆ ಆ ದುಡ್ಡುಗೋಸ್ಕರ ಇಷ್ಟ ಇಲ್ಲ ಅಂದ್ರೂ ನಾನು ಬ್ರ್ಯಾಂಡ್ ವಿಡಿಯೋಗಳನ್ನ ಮಾಡೋದು, ಒಂದು ಪ್ರಾಪರ್ ಆಗಿ ರಿಸರ್ಚ್ ಮಾಡದೆ ಒಂದು ಪ್ರಾಡಕ್ಟ್ ನ ಪುಷ್ ಮಾಡೋದು ನನಗೆ ಇಷ್ಟ ಇರ್ಲಿಲ್ಲ. ನಾನು ಯಾವಾಗ ಬ್ರ್ಯಾಂಡ್ ವಿಡಿಯೋಗಳನ್ನ ಮಾಡೋದ್ ನಿಲ್ಲಿಸ್ದೆ, ನನಗೆ ಆ ಬ್ರ್ಯಾಂಡ್ ತಂದ್ಕೊಡ್ತಿದ್ದವ್ರಿಗೆ ದುಡ್ಡು ಬರೋದು ಕಮ್ಮಿ ಆಯ್ತು. ಆ ಟೈಮ್ ಅಲ್ಲಿ ನನಗೆ ಒಂದು ಬ್ರ್ಯಾಂಡ್ ಕೊಲಾಬರೇಷನ್ ಬರುತ್ತಾಯ್ತಾ. ಅದು ಹೆಂಗೆ ಅಂದ್ರೆ, ನಾನು ಇನ್ನೊಬ್ರ ಜೊತೆ ವಿಡಿಯೋ ಮಾಡ್ಬೇಕು, ಅವ್ರು ಕಂಡ್ರೇನೆ ನನ್ಗೆ ಆಗೋದಿಲ್ಲ. ಆದ್ರೂ ನಾನು ಸ್ಟ್ರೈಟ್ ಅಪ್ ಮಾಡಲ್ಲ ಅಂತ ಹೇಳಲಿಲ್ಲ. ಯಾಕೆಂದ್ರೆ ಆಲ್ರೆಡಿ ನನಗೆ ಎಲ್ಲೋ ಒಂದ್ ಕಡೆ ಡೌಟ್ ಬಂದಿತ್ತು, ಇವರೆಲ್ಲ ನನ್ನ ಜೊತೆ ಇರೋದು ನನಗೋಸ್ಕರನ ಅಥವಾ ನನ್ನ ಹತ್ರ ಇರೋಂತ ದುಡ್ಡುಗೋಸ್ಕರನ, ಹೆಸರಿಗೋಸ್ಕರನ ಅಂತ. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ, ಐ ಪ್ಲೇಡ್ ಅಲಾಂಗ್. ನಾನು ಆಯ್ತು ಮಾಡ್ತೀನಿ ಅಂತೆಲ್ಲ ಹೇಳಿ ನಾನೇ ಪ್ಲಾನ್ ಕೊಟ್ಟು, ನಾನೇ ಸ್ಕ್ರಿಪ್ಟ್ ಕೊಟ್ಟು, ನಾನೇ ಗೂಗಲ್ ಮೀಟ್ ಅಲ್ಲೆಲ್ಲ ಕುತ್ಕೊಂಡು ಇವರಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಕೊಟ್ಟೆ. ನನ್ಗೆ ಅದರಿಂದ ಆಲ್ಮೋಸ್ಟ್ 4 ಲಕ್ಷ ಬರ್ತಾ ಇತ್ತು ವಿಡಿಯೋ ಏನಾದ್ರು ಮಾಡಿದ್ರೆ. ಸೊ ಈ ಬ್ರ್ಯಾಂಡ್ ತಂದ್ಕೊಟ್ಟವ್ರಿಗೆಲ್ಲ ನಾನು 20% ಕೊಡ್ತೀನಿ ಅಂದ್ರು ಅಲ್ಲೇ 80,000 ಆಯ್ತು ಗುರು. ಅವರು ಫುಲ್ ಖುಷಿ ಆಗ್ಬಿಡಿದ್ರು, 80,000 ಬಂತಲ್ಲ ಅಂತ. ಆಗ ಇನ್ನೊಬ್ಬ ಯೂಟ್ಯೂಬರ್ ಬರ್ತಾನೆ, ಅವನು ಗಾಡಿಗಳ ವಿಡಿಯೋನೇ ಮಾಡ್ತೀನಿ ಅಂತ ಅವ್ನು ಅನ್ಕೊಂಡಿದ್ದಾನೆ. ಯಾವ್ದಾದ್ರು ಒಂದು ಗಾಡಿ ಕೊಟ್ಟು ಓಡಿಸು ಅಂದ್ರೆ ಏರ್ ಮುಂದೆ ಹಾಕದ ಹಿಂದೆ ಹಾಕದ ಅಂತ ಕೇಳೋ ಅಂತ ಅವಿವೇಕಿ ಅವನೇನ್ ಮಾಡ್ತಾನೆ ಅಂದ್ರೆ, ಈಗ ಮಧ್ಯ ಬಂದು ನೀವಿಬ್ರು ಕೊಲಾಬ್ ಮಾಡೋ ಮುಂಚೆ ನನ್ನ ಚಾನಲ್ ಅಲ್ಲಿ ಬಂದು ಒಂದ್ಸಲ ಕುತ್ಕೊಂಡು ವಿಡಿಯೋ ಮಾಡಿ,
ನನಗೂ ವ್ಯೂಸ್ ಬರುತ್ತೆ. ಇವುಗಳು ಮಾಡ್ಕೊಂಡಿದ್ ಕಾಂಟ್ರವರ್ಸಿಯಿಂದ ನನ್ಗೊಂದ್ ಟೈಮಲ್ಲಿ ವ್ಯೂಸ್ ಬಿದ್ದೋಯ್ತು, ನನ್ನ ಯಾರು ಕೇರೆ ಮಾಡ್ಲಿಲ್ಲ, ಇವಾಗ ನನ್ನ ಜೊತೆ ಬಂದು ನೀವು ವಿಡಿಯೋ ಮಾಡಿ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದು. ನನಗೂ ಇವ್ರದೆಲ್ಲ ಫುಲ್ ಪ್ಲಾನ್ ಗೊತ್ತಾಗ್ಬೇಕಲ್ಲ. ನಾನು ಅದೇ ತರ ಮಾತಾಡ್ದೆ ಅವ್ರ ಜೊತೆ. ನಾಳೆ ಏನಾದ್ರು ಅವ್ರು ಬಂದು ಆಡಿಯೋ ಕಾಲ್ಗಳನ್ನ ಹಾಕಿದ್ರೆ ಅದೆಲ್ಲ ನಾನು ಬೇಕು ಅಂತಾನೆ ಹೇಳಿರೋದು, ಅವ್ರನ್ನ ಖುಷಿ ಪಡಿಸಿ ಅವ್ರ ಬಾಯಿಂದ ಸತ್ಯ ತೆಗ್ಸೋದಕ್ಕೆ. ರಿಯಾಲಿಟಿ ಏನು ಅಂತ ನಾನು ನಮ್ಮ ಫ್ರೆಂಡ್ಸ್ ಗಳ ಜೊತೆ ಹೇಳ್ತಾ ಇದ್ದೆ. ಯಾವ ಫ್ರೆಂಡ್ಸ್ ಹೇಳಿ? ಈ ನಮಕರಂ ಫ್ರೆಂಡ್ಸ್ ಅಲ್ಲ, ನನ್ನ ರಿಯಲ್ ಫ್ರೆಂಡ್ಸ್ ಜೊತೆ. ಹಿಂಗೆ ಆಗತ್ತೆ ಅಂತೆಲ್ಲ ನಾನು ಹೇಳಿದ್ದೆ, ಹಂಗಂಗೆ ಆಯ್ತು ಗುರು. ಒಂದು ಪಾಯಿಂಟ್ ಅಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ, ನಾನು ಇದನ್ನ ಮಾಡೋದಿಲ್ಲ ಕೊಲಾಬ್ರೇಷನ್, ಐ ಆಮ್ ಡ್ರಾಪಿಂಗ್ ದಿಸ್. ಎಲ್ಲ ಫುಲ್ಲು ನನ್ನ ಮೇಲೆ ರೊಚ್ಚಿಗೆದ್ಬಿಟ್ರು. ಏನಕ್ಕೆ ಮಾಡೋದಿಲ್ಲ ಅಂತೀರಾ, ಅಷ್ಟೊಂದು ದುಡ್ಡು ಕಳ್ಕೊತೀರಾ ನೀವು, ಇದನ್ನ ಮಾಡಿದ್ರೆ ಹೆಸರು ಬರುತ್ತೆ, ಹವಾ ಬರುತ್ತೆ. ಐ ವಾಸ್ ಲೈಕ್, ನನ್ಗೆ ಅದೆಲ್ಲ ಬೇಡ ಗುರು, ನನ್ಗೆ ಆಲ್ರೆಡಿ ಇದೆ, ಇರೋ ಹೆಸರನ್ನು ಹಾಳು ಮಾಡ್ಕೊಳಕ್ ಆಗೋದಿಲ್ಲ. ನಾನು ಏನೇ ಆದ್ರೂ ಇದು ತನಕ ಹಾನೆಸ್ಟ್ ಆಗಿದ್ದೀನಿ, ಈ ಚಪ್ರಿಗಳ ಜೊತೆ ಎಲ್ಲ ಸೇರ್ಕೊಂಡು ವಿಡಿಯೋ ಮಾಡಿಲ್ಲ ಅಂತ. ಅವಾಗ ಇವ್ರದ್ದು ಎಲ್ಲ ಬಣ್ಣ ಹೊರಗಡೆ ಬಂತು. ಇವನು ನಮ್ಗೆ ಮೋಸ ಮಾಡ್ಬಿಟ್ಟ, ನಮ್ಮ ಹೊಟ್ಟೆಗೆ ಹೊಡೆದ್ಬಿಟ್ಟ, ಅವನ್ಯಾರೋ ಬಂದ್ಬಿಟ್ಟು ಇವ್ ನನ್ನ ಚಾನಲ್ ಅಲ್ಲಿ ಬಂದು ವಿಡಿಯೋ ಮಾಡ್ಲಿಲ್ಲ, ನನಗೆ ವ್ಯೂಸ್ ಸಿಗ್ಲಿಲ್ಲ. ಅವ್ನು ನಾನು ಒಂದೇ ಮಾತು ಕೇಳಿದೆ, ಅದ್ ಹೆಂಗ್ ಹೇಳ್ತಿದ್ಯಾ ನೀನು ಬಂದು ವಿಡಿಯೋ ಮಾಡು ಅಂತ. ಅವ್ನು ನನಗೆ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಬೈದಿದ್ದಾನೆ, ನಿನ್ಗೇನು ಅನ್ಸಲ್ವಾ ಅಂದ್ರೆ. ಆ ಮಹಾನ್ ಭಾವ ಅವಾಗ ಒಂದ್ ಮಾತು ಹೇಳ್ದ, ಅವ್ನು ಬೈದಿರೋದು ನಿಮ್ಮ ಅಪ್ಪ ಅಮ್ಮನ್ಗಲ್ವಾ, ನನಗೇನ್ ಪ್ರಾಬ್ಲಮ್ ಇಲ್ಲ ಬಂದ್ ಮಾಡು ಅಂತ. ನಮ್ಮ ಅಪ್ಪ ಅಮ್ಮ ಇವತ್ತಿಗೂ ಹೇಳ್ತೀನಿ ಕೇಳಿ, ಸುಮಾರು ಸಲ ಹೇಳಿದಾರೆ ಈ ಕಳ್ಳನ್ ಮಕ್ಕಳನ್ನೆಲ್ಲ ಮನೆಗೆ ಸೇರಿಸಬೇಡ ಅಂತ. ಆದ್ರೂ ನನ್ಗೇನೋ ಮಂಕ್ ಬಡ್ದಿತ್ತು, ನಾನ್ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದೆ. ನಾನು ಅವ್ರನ್ನೆಲ್ಲ ಇಷ್ಟಪಡ್ತೀನಿ ಅನ್ನೋ ಒಂದೇ ರೀಸನ್ಗೆ ನಮ್ಮ ಅಪ್ಪ ಅಮ್ಮನ ಅವ್ರನ್ನೆಲ್ಲ ಮಕ್ಳ ತರಾನೇ ನೋಡ್ಕೊಂಡ್ರು. ಅವ್ರ ಆಫೀಸ್ ಓಪನ್ ಮಾಡಕ್ಕೆ ನಮ್ಮ ಮನೇಲಿ ಜಾಗ ಮಾಡ್ಕೊಟ್ರು, ಅವ್ರ ಗಾಡಿಗಳನ್ನ ಪೂಜೆ ಮಾಡ್ಕೊಟ್ರು. ಇಷ್ಟೆಲ್ಲ ಆದ್ಮೇಲೂ ಅವ್ನ್ ಯಾರೋ ಒಬ್ಬ ನಮ್ಮ ಅಪ್ಪ ಅಮ್ಮನಿಗೆ ಬೈದಿದ್ರು, ನನ್ ಸ್ವಂತ ಅಪ್ಪ ಅಮ್ಮನಿಗೆ ಬೈದಂಗೆ ಆಯ್ತಲ್ಲ ಅಂತ ಇವ್ರ ಮನ್ಸಿಗೆ ಬರ್ಲಿಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ತಾನೇ ಬೈದಿದ್ದು, ನನಗಲ್ವಲ್ಲ ಅಂತ ಹೇಳ್ತಾರೆ. ಸೊ ಅವತ್ತೇ ನಾನು ಡಿಸೈಡ್ ಮಾಡಿದೆ, ದೀಸ್ ಪೀಪಲ್ ಶುಡ್ ಸ್ಟೇ ಅವೇ ಫ್ರಮ್ ಮೈ ಲೈಫ್ ಅಂತ. ನಾನು ಒಂದು ಟೈಮ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಚೆನ್ನಾಗಿರ್ಬೇಕು, ಸೊಸೈಟಿಗೆ ಒಳ್ಳೇದಾಗತ್ತೆ, ಎಲ್ಲರೂ ಒಟ್ಟಿಗೆ ತರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಆದ್ರೆ ನಿಧಾನಕ್ಕೆ ನನಗೆ ರಿಯಲೈಸ್ ಆಗಿದೆ ಏನು ಅಂದ್ರೆ, ಎಲ್ಲರೂ ನಂತರನೇ ಯೋಚನೆ ಮಾಡೋದಿಲ್ಲ ಗುರು. ಸೊಸೈಟಿನ ನಾವು ಬದಲಾಯಿಸಕ್ ಆಗೋದಿಲ್ಲ. ಸೊಸೈಟಿಯಲ್ಲಿ ನಮ್ ತರದವರು ಇರ್ತಾರೆ, ನಮ್ಗಿಂತ ತುಂಬಾ ಒಳ್ಳೆ ಮನ್ಸಿರೋರು ಇರ್ತಾರೆ, ಇಂತ ಕಚಡ ನನ್ ಮಕ್ಳು ಇರ್ತಾರೆ. ಅದ್ ಹೆಂಗೆ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಸೊಸೈಟಿನ ಸರಿ ಮಾಡ್ತೀವಿ ಅಂತ. ಈ ನನ್ ಮಕ್ಳನ್ನ ಸರಿ ಮಾಡಕ್ಕೆ ಆಗಲ್ವಲ್ಲ. ಅದಕ್ಕೋಸ್ಕರ ನಾನು ನನ್ನ ಬಗ್ಗೆ ಯಾರು ಮಾತಾಡ್ತಾರೆ, ನನ್ನ ಲೈಫ್ಗೆ ಯಾರು ಎಂಟ್ರಿ ಕೊಡ್ತಾರೆ, ಅವ್ರಗಳಿಗೆ ಮಾತ್ರ ಚಳಿ ಬಿಡಿಸ್ತಾ ಇದ್ದೀನಿ. ಸೊಸೈಟಿನಲ್ಲಿ ಜನಕ್ಕೆ ಗ್ರಾಟಿಟ್ಯೂಡ್ ಇಲ್ಲ. ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀನಿ ಅಂದ್ರೆ ನೀನು ಹೇಟ್ ಸ್ಪ್ರೆಡ್ ಮಾಡ್ತೀಯಾ, ಜಗಳ ತಂದಿಡ್ತೀಯಾ, ಟಾಕ್ಸಿಕ್ ಆಗಿದ್ಯಾ ಅಂತ ಹೇಳ್ತಾರೆ. ಒಳ್ಳೆ ಕೆಲಸ ಮಾಡಿದ್ರು ಕೆಟ್ಟವನು ಟಾಕ್ಸಿಕ್ ಅಂತಾರೆ. ಅದ್ರ ಬದಲು ನಾನು ಒಳ್ಳೆ ಕೆಲಸ ಮಾಡೋದೇ ನಿಲ್ಲಿಸ್ಬಿಡ್ತೀನಿ. ನಿಮ್ಗೆ ಒಳ್ಳೆ ಕೆಲಸ ಬೇಕು ಅಂದ್ರೆ ನೀವೇ ಮಾಡ್ಕೊಳ್ಳಿ, ನನಗೆ ಮಾತ್ರ ಒಳ್ಳೇದ್ ಮಾಡ್ಕೋತೀನಿ. ನನಗೋಸ್ಕರ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರಿಗೆ ಮಾತ್ರ ಒಳ್ಳೇದ್ ಮಾಡ್ತೀನಿ. ಈ ತರ ಎಲ್ಲ ಆದಾಗ ಅವ್ರಿಗೆ ಗೊತ್ತಾಗೋಯ್ತು, ಇವ್ನು ಜಾಸ್ತಿ ಕೇರ್ ಮಾಡೋದಿಲ್ಲ, ಇದೇ ಎಂಡ್ ಗೇಮು. ಅವ್ರು ತಾನೇ ಏನ್ ಮಾಡ್ತಾರೆ ಹೇಳಿ, ಅವ್ರ ಅವಕಾಶಕ್ಕೆ ಬಾಹರ್ ಆಗಿರೋಂತ ಲೈಫ್ ನ, ಅವ್ರು ಅಫೋರ್ಡ್ ಮಾಡಕ್ ಆಗದಿರೋಂತ ಲೈಫ್ ಸ್ಟೈಲ್ ನಾನು ಅವ್ರಿಗೆ ಕೊಟ್ಟಿದ್ದೆ. ಮತ್ತೆ ಅದನ್ನ ಉಳಿಸ್ಕೋಬೇಕು ಅಂದ್ರೆ ಅವ್ರಿಗೆ ಸ್ವಂತ ಟ್ಯಾಲೆಂಟ್ ಇಲ್ಲ, ನನ್ನ ಹೆಸರಲ್ಲೇ ಬದುಕ್ತಾ ಇದಾರೆ. ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಕತೆ ಗೊತ್ತಲ್ವಾ ನಿಮ್ಗೆಲ್ಲ? ದಿನ ಅವನು ಚಿನ್ನದ ಮೊಟ್ಟೆ ಇಡ್ತಿತ್ತು ಅಂತ ಅವ್ನು ಹೊಟ್ಟೆನೆ ಕುಯ್ದು ಬಿಡ್ತಾನಂತೆ. ಇವರು ಅದನ್ನೇ ಮಾಡಕ್ ಹೋಗ್ತಿರೋದು. ಇವ್ರ ಲೈಫ್ ಯಾರಿಂದ ನಡೀತಿತ್ತು ಅವ್ರನ್ನೇ ಒಡೆದು ಮಲಗಿಸಿ, ಅವ್ರ ಹತ್ರ ಇರೋ ಬ್ರ್ಯಾಂಡ್ಸ್, ಅವ್ರ ಹತ್ರ ಇರೋ ಫೇಮ್ ನೆಲ್ಲ ಕಿತ್ಕೊಂಡು ನಾವು ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ಜನ ಕುರುಡ್ರಲ್ಲ, ಇಷ್ಟು ವರ್ಷ ನೋಡ್ಕೊಂಡೇ ಬಂದಿದ್ದಾರೆ. ಇವತ್ತಿಗೂ ನಾನು ಹೇಳ್ತೀನಿ, ನನ್ನ ಹೆಸರಲ್ಲೇನೆ ಇವ್ರುಗಳೆಲ್ಲ ಪ್ರಾಜೆಕ್ಟ್ ಗಳನ್ನ ತಗೋತಾ ಇರೋದು. ನನ್ನ ಹೆಸರಲ್ಲೇನೆ ಬೆಂಗಳೂರಲ್ಲಿ ಒಂದು ದೊಡ್ಡ ಆಕ್ಸೆಸರಿ ಶಾಪ್ ಹೋಗ್ಬಿಟ್ಟು 2 ಜೊತೆ ರೈಡಿಂಗ್ ಜಾಕೆಟ್ ಗಳನ್ನ ಇಸ್ಕೊಂಡಿದ್ದಾರೆ. ಇವತ್ತಿಗೂ ಅದನ್ನೇ ಹಾಕೊಂಡು ಓಡಾಡ್ತಾ ಇದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ನನ್ನ ಹೆಸರಲ್ಲೇನೆ ಇನ್ನೊಂದು ಹೆಲ್ಮೆಟ್ ಶಾಪ್ ಅಲ್ಲಿ ಹೋಗ್ಬಿಟ್ಟು 4 ಹೆಲ್ಮೆಟ್ ಗಳನ್ನ ಇಸ್ಕೊಂಡಿದ್ದಾರೆ. ನನಗದ್ ಗೊತ್ತೂ ಇಲ್ಲ ಇವ್ರು ಇಸ್ಕೊಂಡಿರೋದು ಏನಕ್ಕೆ ಅಂದ್ರೆ, ನನಗೆ ಬ್ರ್ಯಾಂಡ್ ಅವರು ಅಥವಾ ಈ ತರ ಶಾಪ್ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಇವ್ರುಗಳೇನೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿದ್ದು. ನಾನು ಡೈರೆಕ್ಟ್ ಆಗಿ ಯಾರ ಜೊತೆ ಮಾತಾಡ್ತಾ ಇರ್ಲಿಲ್ಲ. ಸೊ ಅದನ್ನ ಇವರು ಯುಟಿಲೈಸ್ ಮಾಡ್ಕೊಂಡು ಇವ್ನ ಹೆಸರು ಹಾಳು ಮಾಡ್ಬೇಕು ಅಂತ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಬಂತು ಅಂದ್ರೆ, ಇಲ್ಲ ಅವ್ರ ಆ ಬ್ರ್ಯಾಂಡ್ ಮಾಡೋದಿಲ್ಲ ಅಂತ ಹೇಳೋದು, ಇಲ್ಲ ತುಂಬಾ ಜಾಸ್ತಿ ಕೋಟ್ ಮಾಡೋದು. ಒಟ್ನಲ್ಲಿ ನನಗೆ ಬ್ರ್ಯಾಂಡ್ ಸಿಗದೆ ಇರೋ ತರ ಮಾಡಿ, ನಮ್ಮ ಹತ್ರ ಇನ್ನೊಬ್ರು ಯೂಟ್ಯೂಬರ್ ಇದಾರೆ, ಅವ್ರು ಈ ಬ್ರ್ಯಾಂಡ್ ನ ಮಾಡ್ತಾರೆ, ನಿಮ್ಗೆ ಒಳ್ಳೆ ಸೇಲ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ಎಲ್ಲ ತಗೊಂಡೋಗಿ ಅವ್ರಿಗೆ ಕೊಡೋದು. ನನಗೆ ಅದರಿಂದ ಏನು ಬೇಜಾರಿಲ್ಲ ಗುರು. ನೀವು ಬ್ರ್ಯಾಂಡ್ ಗಳನ್ನ ತಗೊಂಡು ಬೇರೆ ಯೂಟ್ಯೂಬರ್ ಗೆ ಕೊಡ್ತೀರಾ ಅಂದ್ರೂ ಬ್ರ್ಯಾಂಡ್ ಅವ್ರಿಗೆ ಗೊತ್ತಾಗುತ್ತೆ ಒಂದು ಸೇಲ್ಸ್ ಆಗಿರೋದಿಲ್ಲ ಅವ್ರ ಕಡೆಯಿಂದ. ಮತ್ತೆ ವಾಪಸ್ ನಮ್ಮ ಹತ್ರ ಬರ್ತಾರೆ. ಈಗಲೂ ಅದೇ ಆಗ್ತಿರೋದು, ವಾಪಸ್ ನನ್ನ ಹತ್ರನೇ ಬರ್ತಾ ಇದಾರೆ ಬ್ರ್ಯಾಂಡ್ಗಳು. ಇದೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ನಡೆಯುತ್ತೆ. ಆದ್ರೆ ಇವ್ರ ಹತ್ರ ಎಲ್ಲ ಸಣ್ಣ ಪುಟ್ಟ ಬ್ರ್ಯಾಂಡ್ಗಳವರು ನನ್ನನ್ನ ನಂಬ್ಕೊಂಡು ಬಂದು ಪ್ರಮೋಷನ್ ಗಳನ್ನ ಮಾಡಿಸ್ತಿದ್ರಲ್ಲ, ಅವ್ರ ಹತ್ರ ಎಲ್ಲ ದುಡ್ಡಿಸ್ಕೊಂಡು ಕರೆಕ್ಟ್ ಆಗಿ ಪ್ರಮೋಷನ್ ಗಳನ್ನ ಮಾಡ್ಕೊಟ್ಟಿಲ್ಲ. ಅವಾಗ ಅವರು ಕೇಳ್ತಾರೆ, ಟಿಪಿಕಲ್ ಅವ್ರನ್ನ ನಂಬ್ಕೊಂಡ್ ಬಂದ್ವಿ, ನೀವೇನಕ್ಕೆ ಹಿಂಗ್ ಮಾಡ್ತಾ ಇದೀರಾ ಅಂತ. ಇವ್ರುಗಳು ಹೇಳೋದೇನು ಅಂದ್ರೆ, ನಾವ್ ಹಿಂಗೆ ಮಾಡೋದು, ನಾವ್ ಇದೇ ತರ ಕೆಲಸ ಮಾಡೋದು, ದುಡ್ಡು ಕೊಟ್ರೆ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಸುಮಾರು ಜನ ಬಂದು ಕಾಮೆಂಟ್ ಹಾಕ್ತೀರಾ, ನಿನ್ ಜೊತೆಲಿರೋರ್ನ ಯೂಸ್ ಮಾಡ್ಕೋತ್ಯಾ, ಜೊತೆಲಿರೋರ್ಗ್ ಮೋಸ ಮಾಡ್ತೀಯಾ ಅಂತ. ಸಿಂಪಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ರನ್ನ ಯೂಸ್ ಮಾಡ್ಕೊಳ್ಳೋಷ್ಟು ನಾನು ಬರ್ಗೆಟ್ಟಿಲ್ಲ. ಅವ್ರ ಅಪ್ಪ ಅಮ್ಮನೆ ಒಂದು ಟೈಮ್ ಅಲ್ಲಿ ನಿನ್ ಕೈಲಿ ಏನೂ ಆಗೋದಿಲ್ಲ, ನಿನ್ಗೆ ಬೆಳೆಯೋ ಯೋಗ್ಯತೆ ಇಲ್ಲ ಅಂತ ಬೀದಿಲ್ ಬಿಟ್ಟಿದ್ರು. ನಾನ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆಲ್ಲ ಜೀವನ ಕೊಟ್ಟಿದ್ದೀನಿ. ಈ ತರ ಇರ್ಬೇಕಾದ್ರೆ ನಾನು ಅವ್ರನ್ನೇನು ಗುರು ಯೂಸ್ ಮಾಡ್ಕೊಳ್ಳಿ? ದೇ ಆರ್ ಗುಡ್ ಫಾರ್ ನಥಿಂಗ್. ಯೂಸ್ಲೆಸ್ ಆಗಿರೋರ್ನ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಇನ್ಮೇಲೆ ನೀವು ಬಂದು ನನಗೆ ಕ್ವೆಶ್ಚನ್ ಮಾಡಕ್ ಹೋಗ್ಬೇಡಿ, ಅವ್ರ ಏನಕ್ಕೆ ನಿಮ್ ವಿಡಿಯೋದಲ್ಲಿ ಬರ್ತಿಲ್ಲ, ಇವ್ರ ಏನಕ್ಕೆ ನಿಮ್ ವಿಡಿಯೋದಲ್ಲಿ ಬರ್ತಿಲ್ಲ ಅಂತ. ಅವ್ರಿಗೆ ನನ್ ವಿಡಿಯೋದಲ್ಲಿ ಬರೋ ಯೋಗ್ಯತೆ ಇಲ್ಲ. ವಿಡಿಯೋದಲ್ಲಿ ಅಷ್ಟೇ ಅಲ್ಲ ಗುರು, ನಮ್ ಮನೇಲಿ ನಾಯಿ ಉಚ್ಚೆ ಉಯ್ಯೋ ಅಂತ ಜಾಗದಲ್ಲಿ ನಿಂತ್ಕೊಳ್ಳೋ ಅಂತ ಯೋಗ್ಯತೆನೂ ಇಲ್ಲ. ಸೊ ಅವ್ರು ಯಾರು ಇನ್ಮೇಲೆ ನನ್ ವಿಡಿಯೋದಲ್ಲಿ ಬರೋದಿಲ್ಲ. ಇದೆಲ್ಲ ಆದ್ಮೇಲೆ ನಾವು ಈವೆಂಟ್ ಗಳಿಗೆ ಹೋದಾಗ ಅವ್ರುಗಳು ಬರ್ತಾರೆ. ಆಬ್ವಿಯಸ್ಲಿ ಲಾಂಚ್ ಇವೆಂಟ್ ಗಳಂದಾಗ ಜನ ಕರೆಸ್ತಾರೆ. ಆ
ಟೈಮಲ್ಲಿ ಬಂದು ನನ್ನ ಜೊತೆಲಿರೋರ್ಗೆಲ್ಲ ಹೇಳೋದು ಇವ್ನ್ ಸರಿಗಿಲ್ಲ, ಇವ್ನ ಜೊತೆ ಸೇರ್ಬೇಡ, ಇವ್ನ್ ಸ್ನೇಕ್ ಹಂಗೆ ಹಿಂಗೆ ಅಂತ. ನಾನು ಇದು ತನಕ ಇವ್ರಗಳ ಬಗ್ಗೆ ಯಾರಿಗೂ ಹೇಳಕ್ ಹೋಗಿಲ್ಲ, ಅವ್ರ ಹಂಗೆ ಇವ್ರ ಹಿಂಗೆ, ಇವ್ರ ಜೊತೆ ಸೇರ್ಬೇಡಿ ಮಾಡಬೇಡಿ. ಬಿಕಾಸ್ ನಾನು ಅವ್ರ ಬಗ್ಗೆ ಗಾಸಿಪ್ ಮಾಡೋ ಟೈಮ್ ನ ಯೂಸ್ ಮಾಡ್ಕೊಂಡು ಬೆಳೆದ್ರೆ ನಾನು ಲೈಫಲ್ಲಿ ಉದ್ಧಾರ ಆಗ್ತೀನಿ. ಅವ್ರಿಗೆ ಲೈಫಲ್ಲಿ ಉದ್ಧಾರ ಆಗೋ ದಾರಿಗಳೇ ಗೊತ್ತಿಲ್ವಲ್ಲ ಗುರು, ಅದಕ್ಕೆ ಇದನ್ನ ಮಾಡ್ತಾರೆ. ಅವ್ರಿಗೆ ಒಂದೇನ್ ಅರ್ಥ ಆಗ್ತಿಲ್ಲ ಅಂದ್ರೆ ಅವ್ರು ಯಾರ್ಗಳ ಜೊತೆ ಹೋಗಿ ಮಾತಾಡ್ತಾ ಇದಾರೆ, ಅವ್ರುಗಳೆಲ್ಲ ನನ್ನನ್ನ ಸುಮಾರು ವರ್ಷದಿಂದ ನೋಡಿದ್ದಾರೆ. ವಾಪಸ್ ಬಂದವ್ರು ನನಗೆ ಹೇಳ್ತಾರೆ, ಇವನ್ ಯಾರು ಗುರು, ನಿನ್ನಿಂದ ಬೆಳೆದು ನಿನ್ ಬಗ್ಗೆನೆ ಮಾತಾಡ್ತಾನಲ್ಲ ಅಂತ. ಅವ್ನ ಜೊತೆ ಸೇರ್ಬೇಡ ಅಂತ ಎಷ್ಟೊಂದ್ ಜನಕ್ಕೆ ಹೋಗಿ ಹೇಳಿದಾಗ ನಮ್ಮ ಹುಡುಗರು ಒಂದ್ ಕ್ವಶನ್ ಕೇಳಿದ್ರಂತೆ, ಗುರು ನೀನ್ ಯಾರು ಅಂತ ಗೊತ್ತಾಗಿದ್ದೇನೆ ಟಿಪಿಕಲ್ ಇಂದ, ಅವ್ರ ಬಗ್ಗೆನೆ ಹಿಂಗ್ ಮಾತಾಡ್ತಾ ಇದೆಯಲ್ಲ ಇದು ಸರಿನಾ ಅಂತ. ಅವ್ರ ಹತ್ರ ಏನು ಉತ್ತರನೇ ಇಲ್ಲ. ಇವತ್ಗುನು ನನ್ನ ಬಗ್ಗೆ ಇವರೆಲ್ಲ ಏನೇನ್ ಮಾತಾಡ್ತಾ ಇದಾರೆ, ಇವರೆಲ್ಲ ಏನೇನ್ ಗಾಸಿಪ್ ಗಳನ್ನ ಮಾಡ್ತಾ ಇದಾರೆ, ಇವ್ರಿಗೆಲ್ಲ ಒಂದು ಓಪನ್ ಚಾಲೆಂಜ್ ಕೊಡ್ತೀನಿ. ನಾನ್ ಕೊಟ್ಟಿರೋ ಜೀವನ, ನಾನ್ ಕೊಡ್ಸಿರೋ ಬಟ್ಟೆ, ನಾನ್ ಹಾಕ್ಸಿರೋ ಊಟ, ನಾನ್ ಕಲ್ಸಿರೋ ಅಂತ ಕೆಲಸ, ಇದನ್ನೆಲ್ಲ ಬಿಟ್ಬಿಟ್ಟು ಸ್ವಂತವಾಗಿ ಏನಾದ್ರು ಮಾಡ್ಲಿ, ಬೆಳಿಲಿ, ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡ್ಲಿ. ಇವ್ರ ಅಪ್ಪ ಅಮ್ಮ ಮಾಡಿಟ್ಟಿರೋ ಆಸ್ತಿ, ಇವ್ರ ಮಾವ ಕೊಡ್ಸಿರೋ ಗಾಡಿಗಳು, ಬೇರೆಯವ್ರ ಚಾನಲ್ ಅಲ್ಲಿ ಹೋಗಿ ಭಿಕ್ಷೆ ಬೇಡಿ ತಗೊಂಡಿರುವಂತ ವ್ಯೂಸ್ ಗಳು, ಇದನ್ನೆಲ್ಲ ಬಿಟ್ರೆ ಇವ್ರದ್ದು ಅನ್ನೋದು ಏನೂ ಇಲ್ಲ, ಝೀರೋ. ಇವರೆಲ್ಲ ಬಂದು ಕಷ್ಟಪಟ್ಟು ಸ್ವಂತವಾಗಿ ಬೆಳಿತಾ ಇರುವಂತ ನಮ್ಗಳ ಬಗ್ಗೆ ಮಾತಾಡ್ತಾರೆ. ನಾನು ಇವಾಗ್ಲೂ ಹೇಳ್ತಾ ಇದೀನಲ್ಲ, ತುಂಬಾ ಕಾಮ್ ಆಗಿ ನಾನು ವಿಡಿಯೋ ಮಾಡ್ತಾ ಇದೀನಿ. ನಾನು ಯಾರ ಹೆಸರು ತೆಗಿತಾ ಇಲ್ಲ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಅವ್ರ ಅಪ್ಪ ಅಮ್ಮಂದಿರು ನೋಡ್ತಾ ಇರ್ತಾರೆ, ಅವ್ರ ಸ್ನೇಹಿತರು ನೋಡ್ತಾ ಇರ್ತಾರೆ. ಅವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವ್ರು ನನಗ್ ಬೈಯೋದಿಲ್ಲ, ಅವ್ರ ಮಕ್ಳಿಗೆ ಬೈತಾರೆ. ನಾನು ಆಕ್ಚುಲಿ ಈ ವಿಡಿಯೋ ಮಾಡಬಾರ್ದು ಅಂತಾನೆ ಇದ್ದೆ, ಬಟ್ ಇದೇನಾಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಸೈಲೆಂಟ್ ಆಗಿರೋದ್ರಿಂದ ನಾವು ಮಾಡ್ತಿರೋ ಒಳ್ಳೆ ಕೆಲಸಗಳನ್ನು ಇವರೆಲ್ಲ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದಾರಲ್ಲ, ನಮ್ಮಿಂದ ಬೇರೆಯವ್ರಿಗೂ ಎಫೆಕ್ಟ್ ಆಗ್ತಿದ್ಯಲ್ಲ ಅನ್ನೋದು ಒಂದು ಬೇಜಾರಿದೆ ನನಗೆ. ಹಂಗ ಹೇಳೋದಾದ್ರೆ ಹೋದ್ ವರ್ಷ ನಾವು ಗರಾಜ್ ತೆಗೆದ್ವಿ, ಪವರ್ ರಾಡ್ ಅಂತ. ಮೋನೀಶ್ ಆಗ್ಲಿ, ನಿರಂಜನ್ ಆಗ್ಲಿ, ಸೋಮಯ್ಯ ಅವರಾಗ್ಲಿ ಹಗ್ಲು ರಾತ್ರಿ ನಿದ್ದೆ ಎಲ್ಲ ಬಿಟ್ಟು ಕೆಲಸ ಮಾಡ್ತಾ ಇದಾರೆ. ನಾನು ಇವತ್ತಿಗೂ ಅದು ನನ್ನ ಗರಾಜ್ ಅಂತ ಹೇಳ್ಕೊಳ್ಳುವಂತ ಲಾಯಕ್ ಆಗಿರೋ ಕೆಲಸ ಏನು ಮಾಡಕ್ಕೆ ಆಗಿಲ್ವಲ್ಲ ಅಂತ ಒಂದ್ಸಲ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ಅವ್ರುಗಳು ನನಗಿಂತ ತುಂಬಾ ಕೆಲಸ ಮಾಡ್ತಾ ಇದಾರೆ. ಏನೋ ಒಂದು ಸ್ಟಾರ್ಟ್ ಮಾಡಿದೀವಿ, ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ. ನಮ್ಮ ಹುಡುಗರುಗಳ ಬಗ್ಗೆ ನನಗೆ ಇವತ್ತಿಗೂ ಪ್ರೌಡ್ ಇರೋದೇನು ಅಂದ್ರೆ, ಅವರು ಸಂಬಳ ತಗೊಳ್ದೇ ಇದ್ರು ಪರವಾಗಿಲ್ಲ, ಗ್ಯಾರೇಜ್ ಅಲ್ಲಿರೋ ಎಲ್ರಿಗೂ ಆನ್ ಟೈಮ್ ಸಂಬಳ ಕೊಡ್ತಾ ಇದಾರೆ. ಅವ್ರೊಂದು ಹೊತ್ತು ಊಟ ಬಿಟ್ರು ಪರವಾಗಿಲ್ಲ, ನಮ್ ಗ್ಯಾರೇಜ್ ಅಲ್ಲಿರೋ ನಾಯಿಗಳನ್ನ ಅವ್ರು ಉಪವಾಸ ಇಡ್ತಾ ಇಲ್ಲ. ಪವರ್ ಆಡ್ ಓಪನ್ ಮಾಡಿದಾಗ ನೆಗೆಟಿವ್ ರಿವ್ಯೂಸ್ ಗಳನ್ನ ಹಾಕ್ಸೋದು, ಇವ್ರುಗಳು ಸ್ಕ್ಯಾಮ್ ಮಾಡ್ತಾ ಇದಾರೆ ಅಂತ ಹೇಳೋದು, ಸುಮ್ನೆ ಜಗಳ ಮಾಡಿಸೋದು, ಇದೆಲ್ಲ ಏನಕ್ಕೆ ಬೇಕು? ನಮಗ್ ಗೊತ್ತು ನಾವ್ ಹೆಂಗ್ ಕೆಲಸ ಮಾಡ್ತಾ ಇದೀವಿ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನೀವ್ ಏನು ನಮ್ಮ ಬಿಸ್ನೆಸ್ ನ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ ಅಲ್ವಾ? ನಿಮಗೆ ಬಿಸ್ನೆಸ್ ಅನ್ನೋ ಪದದ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇದ್ದಾಗ್ಲಿಂದಾನು ನಾವು ಬಿಸ್ನೆಸ್ ಮಾಡ್ತಾ ಇದೀವಿ. ನಾವು ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೆಲಸ ತೋರಿಸ್ಕೊತಾ ಇದೀವಿ ಹೊರತು ಸೋಷಿಯಲ್ ಮೀಡಿಯಾ ಇಂದ ನಾವು ಬಿಸ್ನೆಸ್ ಮಾಡಿ ಬದುಕ್ತಾ ಇಲ್ಲ. ನಮ್ಮ ಹತ್ರ ಆಲ್ರೆಡಿ ಒಂದ್ ಸೆಟ್ ಆಫ್ ಕಸ್ಟಮರ್ಸ್ ಇದಾರೆ. ನಮ್ ಕ್ಲೈಂಟ್ ಬೇಸ್ ತುಂಬಾನೇ ಸ್ಟ್ಯಾಂಡರ್ಡ್ ಆಗಿದೆ. ಅವರೆಲ್ಲ ನಿಮ್ ವಿಡಿಯೋಸ್ ನ ನೋಡಕ್ಕೂ ಬರೋದಿಲ್ಲ. ನೀವ್ ಎಷ್ಟಾದ್ರೂ ಹೇಟ್ ಸ್ಪ್ರೆಡ್ ಮಾಡಿ ನಮ್ ಕೆಲಸ ಮಾತಾಡತ್ತಿಲ್ಲ. ಇವತ್ತು ಖುಷಿಯಾಗಿ ಹೇಳ್ಬೋದು ಗುರು, ಮೈಸೂರಲ್ಲಿ ಒಂದ್ ಕನ್ಸ್ ಇಟ್ಕೊಂಡು ಶುರು ಮಾಡಿದವರು ನಾವು. ಮೈಸೂರಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟು ಈಗ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲೂ ಗರಾಜ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಿ. ಇವ್ರಗಳ್ದೆಲ್ಲ ಇನ್ನೊಂದು ತೀಟೆ ಏನು ಅಂದ್ರೆ, ನಮ್ಮ ಗರಾಜ್ಗೆ ಬರುವಂತ ಪ್ರಾಡಕ್ಟ್ಸ್ ಗಳು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆಲ್ಲ ಮಾರ್ಕೆಟಿಂಗ್ ಬೇಕಿತ್ತು ಅಂತ ಇವ್ರುಗಳನ್ನೇ ನಾನು ಸೆಟಪ್ ಮಾಡ್ಕೊಟ್ಟಿದ್ದೆ. ಅವರು ಕೆಲಸ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಅದಕ್ಕೋಸ್ಕರ ಅವ್ರನ್ನ ಕೆಲಸದಿಂದ ಈಚೆ ತೆಗೆದಾಕಿದ್ರು. ಈ ತಿಂದ ತಟ್ಟೆನಲ್ಲಿ ಉಚ್ಚೆ ಉಯ್ಯೋದು ಅನ್ನೋದು ಕೇಳಿದಿರಾ? ಇವರೆಲ್ಲ ಪರ್ಫೆಕ್ಟ್ ಎಕ್ಸಾಂಪಲ್. ಒಂದು ಸಲ ಯಾವಾಗ ಅವರು ಕೆಲಸದಿಂದ ತೆಗೆದಾಕಿದ್ರು, ನಾನು ಕೆಲಸ ನೆಟ್ಟಗ್ ಮಾಡ್ಲಿಲ್ಲ ಅದಕ್ಕೆ ತೆಗೆದ್ರು ಅಂತ ಇವ್ರ ಬಾಯಿನಲ್ಲಿ ಬರ್ಲೇ ಇಲ್ಲ. ಆ ಬ್ರ್ಯಾಂಡ್ ಚೆನ್ನಾಗಿರ್ಲಿಲ್ಲ ಅದಕ್ಕೆ ನಾವು ಕೆಲಸ ಮಾಡೋದ್ ನಿಲ್ಸಿದ್ವಿ. ಅವ್ರ ಪ್ರಾಡಕ್ಟ್ ಗಳು ಚೆನ್ನಾಗಿಲ್ಲ ಅದನ್ನ ಯೂಸ್ ಮಾಡಬೇಡಿ ಅಂತ ಹೇಳಿ, ಈ ಬ್ರ್ಯಾಂಡ್ ಗಳಿಗೆ ಇನ್ಯಾವ ಕಾಂಪಿಟೇಟಿವ್ ಬ್ರ್ಯಾಂಡ್ಸ್ ಗಳಿರುತ್ತಲ್ಲ ಅದ್ರ ಹತ್ರ ಹೋಗಿ ನಾವೇನ್ ಸ್ಟ್ರಾಟಜಿ ಮಾಡಿದ್ವಿ ಮಾರ್ಕೆಟಿಂಗ್ ಗೆ ಅಂತ ಅದನ್ನೆಲ್ಲ ಹೇಳಿ ನಿಮ್ಮನ್ನ ನಾವು ಗ್ರೋ ಮಾಡಿಸ್ತೀವಿ ಅಂತೆಲ್ಲ ಕತೆ ಹೊಡೆದು ಈಗ ಮತ್ತೆ ಅವರು ಅವ್ರನ್ನ ಕೆಲಸದಿಂದ ತೆಗೆದಾಕಿ ಈಗ ಆ ಬ್ರ್ಯಾಂಡ್ ಬಗ್ಗೆನೂ ಕೆಟ್ಟದಾಗ ಹೇಳ್ಕೊಂಡು ಓಡಾಡ್ತಾ ಇದಾರೆ. ಸೊ ಇವರು ಬ್ರ್ಯಾಂಡ್ ಗಳಿಗೆ ಏನೇನ್ ಮಾಡಿದ್ರಲ್ಲ ಸೇಮ್ ನನ್ಗೂ ಅದನ್ನೇ ಮಾಡ್ತಾ ಇರೋದು. ಜೊತೆಗಿದ್ದಾಗ ಇವರೇ ಜೈಕಾರ ಹಾಕಿ ಒಂದು ಸಲ ಇವ್ರದೆಲ್ಲ ರಿಯಾಲಿಟಿ ಏನು ಅಂತ ಗೊತ್ತಾಗಿ ನಾನು ದೂರ ಇಡಕ್ ಶುರು ಮಾಡಿದೆ. ನಾನೇ ಸರಿಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರೆ. ಇವ್ರದೆಲ್ಲ ಸ್ಟ್ರಾಟಜಿ ಏನ್ ಗೊತ್ತಾ? ಗೊತ್ತಿಲ್ಲದೆ ಇರೋರು ಬಂದು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಜನ ಕೇರ್ ಮಾಡೋದಿಲ್ಲ. ಅಕ್ಕಪಕ್ಕ ಇದ್ದವ್ರೇನೆ ಜೊತೆಗಿದ್ದವ್ರೇನೆ ಒಬ್ಬನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದಾರೆ ಅಂದ್ರೆ ಜನ ಬೇಗ ನಂಬಿಡ್ತಾರೆ. ನನಗೆ ಈಗ್ಲೂ ಬೇಕು ಅಂದ್ರೆ ನಾನು ಏನೇನು ಹೇಳಿದೀನಿ ಎಲ್ಲದಕ್ಕೂ ಪ್ರೂಫ್ ಇದೆ. ಈ ಮ್ಯಾಟರ್ ಏನಿದೆ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದೀನಿ. ಎಸ್ಪೆಷಲಿ ಬ್ರಾಂಡ್ಸ್ ಅವರು ನನ್ನ ವಿಡಿಯೋ ನೋಡ್ತಾರೆ, ಆ ಬ್ರಾಂಡ್ ಮ್ಯಾನೇಜರ್ಸ್ ನನ್ನ ವಿಡಿಯೋ ನೋಡ್ತಾರೆ. ನೀವುಗಳೆಲ್ಲ ಇನ್ಮೇಲೆ ಈ ತರ ಯಾರಾದ್ರೂ ನನ್ನ ಹೆಸರು ಹೇಳ್ಕೊಂಡು ಬಂದ್ರೆ ಪ್ರಾಡಕ್ಟ್ ಗಳನ್ನ ಕೊಡಕ್ ಹೋಗ್ಬೇಡಿ. ಇದ್ರದ್ದು ಚಾರ್ಜರ್ ಬೇಕಿತ್ತು ನೋಡಿ, ನಮ್ಮ ಡ್ಯೂಕ್ 390 ಏನ್ ಸಕದಾಗ ರೆಡಿ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಶ್ರೇಯಸ್ ಅವರು ಸ್ಟಂಟ್ ಮಾಡ್ತಾರ ಆಯ್ತಾ. ಈ ಗಾಡಿ ಕೊಟ್ಟಾಗ್ಲೂ ಸುಮಾರು ಮಾತುಗಳು ಬಂದಿತ್ತು. ಅವ್ರಿಗೇನು ಗಾಡಿ ಕೊಟ್ರಿ, ನಮ್ಗೆ ಕೊಡಿ, ನಾವೇ ಓಡಾಡ್ಕೋತೀವಿ, ನಾವು ನಿಮ್ ಜೊತೆಗೆ ಇರ್ತೀವಲ್ಲ, ನಮ್ಗೇನು ಗಾಡಿ ಕೊಡೋದಿಲ್ಲ. ದೇರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ಟ್ಯಾಲೆಂಟ್ ಅಂಡ್ ಶೋ ಆಫ್. ಸೊ ಇದನ್ನ ನಾನು ಇವರು ಶೋ ಆಫ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕೊಡ್ಲಿಲ್ಲ. ಇವ್ರ ಹತ್ರ ಟ್ಯಾಲೆಂಟ್ ಇದೆ, ಇವ್ರು ಇದ್ರಲ್ಲಿ ಸ್ಟಂಟ್ ಮಾಡ್ತಾರೆ, ನಮ್ಮ ಕನ್ನಡನ ಕರ್ನಾಟಕನ ಇಡೀ ಇಂಡಿಯಾದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋ ರೀಸನ್ಗೆ ಕೊಟ್ಟಿದ್ದು. ಇವತ್ತು ನನಗೆ ಪೂರ್ತಿ ಖುಷಿ ಇದೆ. ನಮ್ಮ ಗಾಡಿ ಅಂತಲ್ಲ ಗುರು, ಅವ್ರದೇ ಗಾಡಿ ಆಗ್ಬಿಡಿದೆ ಇವಾಗ ನೋಡಿ. ಅವರು ನಮ್ಗೆ ಅವ್ರ ಗಾಡಿ ಕೊಟ್ಟಿದ್ದಾರೆ, ಅದ್ರಲ್ಲಿ ಆರಾಮಾಗಿ ಓಡಾಡ್ಕೊಂಡಿದೀವಿ. ಇದು ಶ್ರೇಯಸ್ ಅವರು ಫಸ್ಟ್ ಸ್ಟಂಟ್ ಸ್ಟಾರ್ಟ್ ಮಾಡಿದಂತ ಗಾಡಿ. ನಾನು ನೋಡಿ ಚಾರ್ಜರ್ ಇಸ್ಕೊಳಕ್ ಬಂದೆ, ಬ್ಯಾಗೇ ತಂದಿಲ್ಲ. ಅಲ್ಲ ನಾನು ಬ್ಯಾಗೇ ತಂದಿಲ್ಲ ಬಿಡಿ, ಸಿಕ್ಕಿದ್ರು ನಾಳೆ ಬರ್ತೀನಿ. ಈಗ ಹೇಳ್ತಾ ಇದ್ದೀರಾ ಎಲ್ಲ ಕಡೆ ಆರಿಸ್ಕೊಂಡ್ ಬಂದ್ಬಿಟ್ಟೆ. ಓಕೆ ಸಿಗದ, ಬಾಯ್ 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 ಬಾಯ್. ನೋಡಿ ಶ್ರೇಯಸ್ ಅಂತವರು, ನಮ್ಮ ಮಹೇಶ್ ಅಣ್ಣನ್ ಅಂತವರು ತುಂಬ ಕಷ್ಟಪಟ್ಟು
ಶಾಪ್ಗಳನ್ನ ಓಪನ್ ಮಾಡಿರ್ತಾರ ಆಯ್ತಾ. ಹಂಗ ನೋಡಿದ್ರೆ ಒಂದ್ ಟೈಮಲ್ಲಿ ನಂದು ಫೋಟೋಗ್ರಫಿ ಸ್ಟಾರ್ಟ್ ಆಗಿದ್ದೆ ಶ್ರೇಯಸ್ ಅವ್ರದ್ದು ಸ್ಟಂಟ್ ಶೂಟ್ ಮಾಡ್ಬೇಕಾದ್ರೆ. ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಏನೋ ಒಂದು ಕೆಲಸನ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆಲ್ಲ ಖುಷಿ ಆಗುತ್ತೆ. ಈ ತರ ಬಾಂಡ್ ಇದ್ರೆ ಮಾತ್ರ ಲಾಂಗ್ ಟರ್ಮ್ ಅಲ್ಲಿ ಜನ ನಮ್ ಲೈಫ್ ಅಲ್ಲಿ ಉಳ್ಕೊಳ್ಳೋದು. ಫ್ರೆಂಡ್ ಇನ್ನೊಂದು ಆಕ್ಸೆಸರಿ ಬ್ರ್ಯಾಂಡ್ ಇದೆ ಆಯ್ತಾ, ಅದನ್ನ ಒಬ್ಬ ಮೋಟೋ ವ್ಲಾಗರ್ ಗೆ ಇವರು ಕೊಟ್ಟಿದ್ರು, ನೀವು ಇದನ್ನ ಹಾಕೊಂಡು ರೈಡ್ ಮಾಡ್ಬಿಟ್ಟು ಬನ್ನಿ, ನಾವು ಒಂದಷ್ಟು ದುಡ್ಡು ಕೊಡ್ತೀವಿ ನಿಮ್ಗೆ ಅಂತ. ಅವಾಗಿನ ಟೈಮಲ್ಲಿ ಫುಲ್ ಪ್ರಮೋಷನ್ ಕೊಟ್ರು. ಅವ್ರ ಬ್ಲಾಗ್ಸ್ ನ ನೋಡಿ ಜನ ಅಷ್ಟು ಪ್ರಾಡಕ್ಟ್ಸ್ ಏನ್ ತಗೊಳ್ಳಿಲ್ಲ. ಬಟ್ ನಮ್ ಫ್ರೆಂಡ್ಸ್ ಅವ್ರ ಬ್ರ್ಯಾಂಡ್ ಪ್ರಮೋಷನ್ ಆಗ್ಲಿಲ್ವಲ್ಲ ಅಂತ ಏನ್ ಬೇಜಾರ್ ಆಗ್ಲಿಲ್ಲ. ಆಮೇಲೆ ಅದೇ ಯೂಟ್ಯೂಬರ್ ಇನ್ನೊಂದು ರೈಡ್ ಮಾಡ್ಬೇಕು ಅಂತ ಮತ್ತೆ ದುಡ್ಡು ಕೇಳ್ಕೊಂಡ್ ಬರ್ತಾನೆ. ಇವ್ರು ಅವಾಗ ಒಂಚೂರು ಟೈಟ್ ಸಿಚುವೇಶನ್ ಅಲ್ಲಿ ಇರ್ತಾರೆ, ಸದ್ಯಕ್ಕೆ ಆಗೋದಿಲ್ಲ ಬ್ರೋ, ನೆಕ್ಸ್ಟ್ ಟೈಮ್ ಬನ್ನಿ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ಆ ಮನುಷ್ಯ, ಅವ್ರು ಹಾಕಿದ ಪ್ರಾಡಕ್ಟ್ ನೆಲ್ಲ ಕಿತ್ತು ಬಿಸಾಕಿ ಇನ್ನೊಂದ್ ಯಾವ್ದೋ ಬೇರೆ ಪ್ರಾಡಕ್ಟ್ ನ ಹಾಕಿ ಜನಕ್ಕೆ ಪ್ರಮೋಟ್ ಮಾಡಿ ಆಫ್ಲೈನ್ ಅಲ್ಲಿ ಎಲ್ರಿಗೂ ಹೇಳ್ಕೊಂಡ್ ಬಂದಿರೋದು, ಇವ್ರ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬೇಡಿ ಸರಿಗಿಲ್ಲ, ಇವ್ರ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬೇಡಿ ಚೆನ್ನಾಗಿಲ್ಲ. ನಿಮ್ಗೆಲ್ಲ ನಾಚಿಕೆ ಆಗೋದಿಲ್ವಾ ಈ ತರ ಕೆಲಸಗಳು ಮಾಡೋದಕ್ಕೆ? ನೀವು ಇವತ್ತೇನು ಆ ಗಾಡಿನ ತಗೊಂಡು ಇಟ್ಕೊಂಡು ರೈಡ್ ಗಳನ್ನ ಮಾಡ್ತಾ ಇದೀರಾ, ಆ ಗಾಡಿನ ತಗೊಳಕ್ಕೆ ಹೆಲ್ಪ್ ಮಾಡಿದವರು ಅವರು. ಗಾಡಿ ತಗೊಂಡಾಗ ಅದನ್ನ ರೈಡ್ ಗೆ ಸೆಟಪ್ ಮಾಡ್ಕೊಟ್ಟವ್ರು ಅವರು, ರೈಡ್ಗೋಸ್ಕರ ಟೈರ್ ಗಳನ್ನ ಸ್ಪಾನ್ಸರ್ ಮಾಡಿಸ್ಕೊಟ್ಟವ್ರು ಅವರು. ಅವ್ರಿಗೆ ಹಿಂಗ್ ಮಾಡ್ತೀರಾ ಅಂದ್ರೆ, ನಾನು ಯೂಶಲಿ ಯಾರ ಮನೆಯಲ್ಲೂ ಊಟ ಮಾಡಲ್ಲ ಆಯ್ತಾ. ಊಟ ಮಾಡಿದ್ರೆ ಅದೊಂದು ಋಣ ಅನ್ನೋದು ಬಂದ್ಬಿಡುತ್ತೆ. ಅನ್ನ ದುಡ್ಡು ಜಾಗದ ಋಣನ ಇಟ್ಕೊಂಡು ಯಾವತ್ತೂ ನಾವು ಕೆಟ್ಟ ಕೆಲಸ ಮಾಡಬಾರ್ದು. ನಾನು ಅಯ್ಯೋ ಇವ್ರ ಮನೇಲಿ ಊಟ ಮಾಡಿ ಮುಂದೆ ಏನಾದ್ರು ಕಿರಿಕಾಯ್ತು ಅಂದ್ರೆ, ನಮ್ಮ ಮನೇಲಿ ಊಟ ಮಾಡಿ ಈ ತರ ಎಲ್ಲ ಮಾಡ್ಬಿಟ್ನಲ್ಲ ಅಂತ ಎಲ್ಲಿ ಮಾತಾಡ್ತಾರೆ ಅಂತ ನಾನು ಅವ್ರ ಮನೇಲಿ ಊಟನೇ ಮಾಡೋದಿಲ್ಲ. ಈ ವಿಡಿಯೋ ಏನ್ ಗೊತ್ತಾ, ನನ್ನ ಲೈಫ್ ಸ್ಟೋರಿ ಅನ್ನೋದಕ್ಕಿಂತ ನಿಮ್ಗೆಲ್ಲ ಒಂದು ಪಾಠ ಆಗಿರುತ್ತೆ. ಫ್ರೆಂಡ್ಸ್ ಅಂತ ನೀವ್ ಯಾರನ್ನಾದ್ರೂ ಮಾಡ್ಕೋಬೇಕು ಅಂದ್ರೆ, ನೀವು ತುಂಬಾ ಹೈ ಟೈಮ್ ಅಲ್ಲಿ ಇದ್ದಾಗ, ತುಂಬಾ ಪೀಕ್ ಅಲ್ಲಿ ಇದ್ದಾಗ, ತುಂಬಾ ಫೇಮಸ್ ಆಗಿದ್ದಾಗ ಮಾಡ್ಕೊಳಕ್ ಹೋಗ್ಬೇಡಿ. ಹಂಗ್ ಮಾಡ್ಕೊಂಡ್ರು ಒಂದ್ ಅರ್ಥ ಮಾಡ್ಕೊಳ್ಳಿ, ಅವ್ರು ಜಾಸ್ತಿ ದಿನ ಇರೋದಿಲ್ಲ. ಈ ಪೀಕ್ ಅನ್ನೋದು, ಈ ವ್ಯೂಸ್ ಅನ್ನೋದು, ಈ ಫೇಮ್ ಅನ್ನೋದು ಒಂದಲ್ಲ ಒಂದಿನ ಬಿದ್ದೇ ಬೀಳುತ್ತೆ. ಅವಾಗ ಅವರು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆದಷ್ಟು ನಾನು ಹೇಳ್ತೀನಿ, ನಿಮ್ಮ ಲೈಫ್ ನ ಪ್ರೈವೇಟ್ ಆಗೇ ಇಟ್ಕೊಳ್ಳಿ. ನೀವ್ ಯಾರ ಜೊತೆ ಇದೀರಾ, ಯಾರ ಜೊತೆ ಓಡಾಡ್ತಾ ಇದೀರಾ, ಎಲ್ಲಿ ಕಾಸು ಮಾಡ್ತಾ ಇದೀರಾ, ಎಲ್ಲಿ ಬೆಳಿತಾ ಇದೀರಾ ಅನ್ನೋದನ್ನ ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡಿ. ಎಲ್ರಿಗೂ ಹೊಟ್ಟೆ ಕಿಚ್ಚು ಅನ್ನೋದಿರೋದ್ ಗುರು. ದುಡ್ಡು ಕಟ್ಟಕ್ ಆಗ್ಲಿಲ್ಲ ಅಂದ್ರೂ ಕ್ರೆಡಿಟ್ ಕಾರ್ಡ್ ಗಳನ್ನ ಯೂಸ್ ಮಾಡ್ಬಿಡೋದು, ಅಳತೆ ಮೀರಿ ಲೋನ್ ಗಳನ್ನ ತಗೊಂಡ್ಬಿಡೋದು, ಇದನ್ನೆಲ್ಲ ಮಾಡಿದಾಗ ಮನುಷ್ಯ ಎಷ್ಟೇ ಒಳ್ಳೆಯವನಾಗಿದ್ರು EMI ಕಟ್ಲೇಬೇಕು, ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡ್ಲೇಬೇಕು. ಈ ಟೈಮ್ ಅಲ್ಲಿ ಅವನು ತಲೆ ಹಿಡಿಯೋ ಕೆಲಸ ಮಾಡಕ್ ಶುರು ಮಾಡ್ತಾನೆ. ನನಗೆ ಇಷ್ಟ ಇಲ್ದಿರೋಂತ ಬ್ರ್ಯಾಂಡ್ ಗಳನ್ನ ಪ್ರಮೋಟ್ ಮಾಡಕ್ಕೆ, ನನಗೆ ಇಷ್ಟ ಇಲ್ದಿರೋ ಅವ್ರ ಜೊತೆ ಕೆಲಸ ಮಾಡಕ್ಕೆ, ನನ್ನ ಎಥಿಕ್ಸ್ ನ ಬಿಟ್ಕೊಡಕ್ಕೆ ನನ್ ಮನ್ಸು ಒಪ್ಪಲ್ಲ. ಅದ್ ನನ್ ತಪ್ಪು ಅಂತ ಅನ್ಸಿದ್ರೆ ನಾವ್ ತಪ್ಪನೆ ಮಾಡ್ತೀವಿ. ನನ್ನನ್ನ ಜನ ಹೇಟ್ ಮಾಡೋ ಒಂದೇ ರೀಸನ್ ಏನ್ ಗೊತ್ತಾ, ನಾನು ಇದ್ದಂಗೆ ಹೇಳ್ತೀನಿ, ಇದು ತನಕ ನಾನು ಬದ್ಲಾಗಿಲ್ಲ ಅಂತ. ಯಾರೋ ಒಬ್ಬ ನನ್ನ ಇಷ್ಟಪಡಕ್ ಶುರು ಮಾಡಿರ್ತಾನೆ, ಅವನು ಜೀವನದಲ್ಲಿ ಬದ್ಲಾಗಿರ್ತಾನೆ, ಅವ್ನು ನನ್ನನ್ನೂ ಬದ್ಲಾಗು ಅಂತ ಹೇಳಿದ್ರೆ ನಾನು ಬದ್ಲಾಗಲ್ಲ. ನಾನು ಇರೋದೇ ಹಿಂಗೆ, ನಾನು ಇರೋದೇ ರಫ್, ನಾನು ಇರೋದೇ ರೂಡ್. ಹಂಗಂತ ನಾನು ಎಲ್ರ ಜೊತೆನೂ ಹಿಂಗಿರ್ತೀನಿ ಅಂತಲ್ಲ. ನನ್ನನ್ನು ತುಂಬಾ ಇಷ್ಟಪಡೋರು, ನನ್ನ ಜೊತೆ ಜೆನ್ಯೂನ್ ಆಗಿರೋರು ನಾಳೆ ಬಂದು ನಿನ್ನ ಹತ್ರ ಇರೋದೆಲ್ಲ ಕೊಟ್ಬಿಡು ಅಂದ್ರೆ ನಾನು ಆರಾಮಾಗಿ ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ನನ್ಗೆ ಅದನ್ನೇ ಬೈತಾರೆ, ಒಂದ್ ಗಾಡಿನೂ ನೀನ್ ಓಡಿಸಲ್ವಲ್ಲ, ಎಲ್ಲಾನು ತಗೊಂಡ್ ಬೇರೆಯವ್ರಿಗೆ ಕೊಡ್ತೀಯಾ ಅಂತ. ನಾನೆಲ್ಲ ಈಗೋಗೋಸ್ಕರ ತಗೊಂಡಿರೋದು, ನಾನು ತಗೋಬಹುದು ಅಂತ ತೋರ್ಸಕ್ಕೋಸ್ಕರ ತಗೊಂಡಿರೋದು, ನಾನು ಓಡ್ಸಕ್ಕೋಸ್ಕರ ತಗೊಂಡಿಲ್ಲ. ನನ್ನ ಸುತ್ತಮುತ್ತ ಇರೋರಿಗೆಲ್ಲ ನಾನು ಒಂದೇ ಮಾತಾಡೋದು, ನೀವುಗಳ ಗಾಡಿ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಬೇಡಿ, ಅದು ನನ್ನ ಕೆಲಸ, ನಾನು ಮಾಡ್ತೀನಿ. ನೀವು ಆ ದುಡ್ಡನ್ನ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡಿ, ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿ, ಎಲ್ಲ ಒಟ್ಟಿಗೆ ಬೆಳೆಯೋಣ ಅಂತ. ಇದು ಎಲ್ರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ ತಪ್ಪಲ್ವಲ್ಲ ಗುರು. ಇದೊಂಥರ ಬ್ಯಾಡ್ ಫೇಸ್ ಆಫ್ ಮೈ ಲೈಫ್ ಅಂತಾನೆ ಹೇಳ್ಬೋದು. ಬ್ಯಾಡ್ ಫೇಸ್ ಅನ್ನೋದಕ್ಕಿಂತ ಒಂದು ಲರ್ನಿಂಗ್ ಫೇಸ್ ಅಂತಾನೆ ಹೇಳ್ಬೋದು. ನಾನು ಇದು ತನಕ ಏನಿಲ್ಲ ಅಂದ್ರೆ ಇವ್ರಗಳ ಮೇಲೆ ಒಂದು 10-15 ಲಕ್ಷ ಖರ್ಚು ಮಾಡ್ಬಿಟ್ಟಿದ್ದೀನಿ. ಕೆಲವೊಂದ್ಸಲ ಅನ್ಸುತ್ತೆ ಇದೆಲ್ಲ ನನಗೆ ಬೇಕಿತ್ತ ಅಂತ. ಬಟ್ ಇನ್ನೂ ಒಂದ್ ಕಡೆ ಅನ್ಸುತ್ತೆ, ಅದೇ 10-15 ಲಕ್ಷನ ತಗೊಂಡೋಗಿ ಬಾಸ್ಟನ್ ಯೂನಿವರ್ಸಿಟಿ ಕೊಟ್ಟಿದ್ರು ನಾನು ಇಷ್ಟು ಜೀವನದಲ್ಲಿ ಪಾಠ ಕಲಿತಾ ಇರ್ಲಿಲ್ವೇನೋ ಅಂತ. ಇನ್ನ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡೋಣ. ನನ್ನ ಲೈಫಲ್ಲಿ ಆಗಿರುವಂತ ಬೆಸ್ಟ್ ವಿಚಾರಗಳೇನು ಅಂತ. ನಮ್ಮಪ್ಪ ಯಾವಾಗ ಬೆಡ್ ರಿಡನ್ ಆದ್ರು, ಯಾವಾಗ 3 ಹೊತ್ತು ಅವ್ರ ಜೊತೆನೆ ಇರಬೇಕು ಅಂತ ಗೊತ್ತಾಯ್ತು, ನಾನು ಊರ್ ಸುತ್ತದ್ ಕಮ್ಮಿ ಮಾಡಿದೀನಿ. ಹೌದು, ಇವತ್ತು ಹೋಗ್ತೀನಿ ಎಲ್ಲಾ ಕಡೆ, ಬಟ್ ಜಾಸ್ತಿ ಉಳ್ಕೊಳ್ಳೋದಿಲ್ಲ. ವಾಪಸ್ ಅವತ್ತಿನ ದಿನಾನೇ ಬಂದ್ಬಿಡ್ತೀನಿ. ಯಾಕೆಂದ್ರೆ ನಾನು ನಮ್ಮ ಅಪ್ಪನ ಜೊತೆ ಇರಬೇಕು. ಬೆಳಗ್ಗೆ 6 ಗಂಟೆ ತನಕ ನಾನು ಎದ್ದಿರ್ತೀನಿ, ಏನಾದ್ರು ಆಯ್ತು ಅಂದ್ರೆ ನಾನ್ ನೋಡ್ಕೋತೀನಿ. 6 ಗಂಟೆ ಮೇಲೆ ನರ್ಸ್ ಬರ್ತಾರೆ, ನಮ್ಮ ಅಮ್ಮ ಎದ್ದೇಳ್ತಾರೆ, ಇಡೀ ದಿನ ನಮ್ಮ ಅಮ್ಮ ನಮ್ಮ ಅಪ್ಪನ ನೋಡ್ಕೋತಾರೆ. ವಿಡಿಯೋ ಮಾಡಕ್ ಮಾತ್ರ ನಾನು ಹೊರಗಡೆ ಬರ್ತೀನಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಮುಂಚೆ ನಾನು ಮನೆಯಲ್ಲೇ ಇರ್ತಾ ಇರ್ಲಿಲ್ಲ. ಇವಾಗ ಎಲ್ಲೋ ಒಂದ್ ಕಡೆ ನಮ್ಮ ಅಪ್ಪ ಅಮ್ಮನ ನಾನು ಇಗ್ನೋರ್ ಮಾಡ್ಬಿಟ್ಟಿದ್ದೆ. ಈಗ ನಾನು ನಮ್ಮ ಅಪ್ಪ ಅಮ್ಮನ ಜೊತೆನೇ ಇದ್ದೀನಿ. ನಾನು ಎಲ್ಲೂ ಊರ್ ಸುತ್ತಕ್ ಹೋಗಿಲ್ಲ, ನಾನು ಎಲ್ಲೂ ಟ್ರಿಪ್ ಮಾಡ್ತಿಲ್ಲ. ಜೀವನ ಇವಾಗ ಒಂದು ಪಾಯಿಂಟ್ ಅಲ್ಲಿ ಬಂದು ನಿಂತಿದೆ ಗುರು. ನಾನು, ನನ್ನ ಕೆಲಸ, ನನ್ನ ಮನೆ ಅಷ್ಟೇ. ನನಗೂ ಏನಾದ್ರು ಫನ್ ಬೇಕು, ಮಜಾ ಬೇಕು ಅಂದ್ರೆ ಗಾಡಿಗಳನ್ನ ಎತ್ಕೊಂಡು ಒಂದು ರೈಡ್ ಹೋಗಿ ಬರ್ತೀನಿ. ನನಗೆ ಗೇಮಿಂಗ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಒಂದು ಗೇಮಿಂಗ್ ರೂಮ್ ನ ಮಾಡ್ಕೊಂಡಿದ್ದೀನಿ. ನಮ್ಮ ರೆಡ್ ಪ್ಯಾರಾಸೈಟ್ ಅವರು ನನಗೆ ಪ್ಲೇ ಸ್ಟೇಷನ್ ಗಿಫ್ಟ್ ಮಾಡಿದ್ರು. ನನ್ನ ಲೈಫ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಗುರು ಅದು. ಒಂದು ಸಲ ರೆಡ್ ಪ್ಯಾರಾಸೈಟ್ ಅವರು ನನಗೆ ಈ ಪ್ಲೇ ಸ್ಟೇಷನ್ ನ ತಂದ್ಕೊಟ್ ಮೇಲೆ ಅದಕ್ಕೋಸ್ಕರ ರೂಮ್ ಬಿಲ್ಡ್ ಮಾಡಕ್ ಶುರು ಮಾಡಿದೆ. ಅದಕ್ಕೋಸ್ಕರ ಜಾಸ್ತಿ ಕೆಲಸ ಮಾಡಕ್ ಶುರು ಮಾಡಿದೆ. ಮತ್ತೆ ಹಾಟ್ ವೀಲ್ಸ್ ಗಳನ್ನ ಕಲೆಕ್ಟ್ ಮಾಡಕ್ ಶುರು ಮಾಡಿದೆ. ಅದೊಂಥರ ನಂದು ಗೋ ಟು ಪ್ಲೇಸ್ ಆಗ್ಬಿಟ್ಟಿದೆ ಗುರು. ಇವಾಗ ಎಡಿಟ್ ಮಾಡಿ ಮನೆಯಲ್ಲಿ ಬೇಜಾರಾಯ್ತು ಅಂದ್ರೆ ಗೇಮಿಂಗ್ ರೂಮ್ ಹೋಗಿ ಕುತ್ಕೊಬಿಡ್ತೀನಿ. ಯೂಟ್ಯೂಬರ್ಸ್ ಗಳು ಯಾರ್ಯಾರು ಬಂದು ಫ್ರೆಂಡ್ ಆಗ್ತಾರೆ, ಈ ಕಾಂಟೆಂಟ್ ಕ್ರಿಯೇಟರ್ಸ್ ಗಳು ಯಾರ್ಯಾರು ಬಂದು ಫ್ರೆಂಡ್ ಆಗ್ತಾರೆ, ಅವರೆಲ್ಲ ಬರೋದು ಬರೀ ವ್ಯೂಸ್ ಗೋಸ್ಕರ. ಆದ್ರೆ ಕೆಲವೊಂದಷ್ಟು ಜನ, ಈ ರೆಡ್ ಪ್ಯಾರಾಸೈಟ್ ಅಂತವ್ರು, ಈ ದೀಪಕ್ ಸರ್ ಅಂತವ್ರು, ಇವ್ರ
ಹತ್ರ ಆಲ್ರೆಡಿ ಎಲ್ಲ ಇರುತ್ತೆ, ಅವ್ರಿಗೆ ನನ್ನಿಂದ ಏನು ಉಪಯೋಗ ಇಲ್ಲ, ಅವರಿಂದ ನನಗೆ ಏನು ಆಗ್ಬೇಕಾಗಿದ್ದಿಲ್ಲ. ಈ ತರ ಏನು ಉಪಯೋಗಗಳಿಲ್ದೆ ಅನುಕೂಲಗಳಿಲ್ದೇನೆ ಒಬ್ರನ್ನೊಬ್ರು ಫ್ರೆಂಡ್ ಮಾಡ್ಕೊಳ್ಳೋದಿದೆಯಲ್ಲ, ಇದು ಕೊನೆ ತನಕ ಉಳಿಯುತ್ತೆ. ವಾಪಸ್ ಹೈಲೆಕ್ಸ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮಲ್ಲೆಲ್ಲ ಸುಮಾರು ಜನ ಕೇಳ್ತಾ ಇದ್ರಿ ಹೈಲೆಕ್ಸ್ ನ ಮಾರ್ಬಿಟ್ರ ಏನು ಎತ್ತ ಅಂತ. ನಮ್ಮಪ್ಪ ಬೀಳಕ್ಕೂ ಮುಂಚೆ ನನ್ನ ಪ್ಲಾನ್ ಇದ್ದಿದ್ದೇನು ಅಂದ್ರೆ, ದುಡ್ಡನ್ನ ಸೇವ್ ಮಾಡಿ ನನ್ನ ಫ್ರೆಂಡ್ ಒಬ್ಬ ವರುಣ್ ಅಂತ ಇದ್ದಾನೆ ಡಬ್ಲಿನ್ ಅಲ್ಲಿ, ಆ ದೇಶಕ್ಕೆ ಹೋಗೋದು ಅಥವಾ ದುಬೈಗೆ ಹೋಗೋದು, ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಪ್ಲಾನ್ ಇತ್ತು. ನಾನು ದೇಶನ ಬಿಟ್ಟು ಹೋದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಹೈಲೆಕ್ಸ್ ಹೆಂಗಿದ್ರು ಇನ್ನೇನ್ ಸ್ವಲ್ಪ ದಿವಸದಲ್ಲಿ ನಿಂತೋಗುತ್ತೆ. ಮುಂಚೆಯಿಂದನೂ ನನ್ಗೆ ಹೈಲೆಕ್ಸ್ ತಗೋಬೇಕು ಅನ್ನೋ ಆಸೆ ಇತ್ತು. ಹೈಲೆಕ್ಸ್ ತಗೊಂಡು ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲಾ ದೇವಸ್ಥಾನಗಳನ್ನು ತೋರಿಸಿ ಒಂದು ಸಲ ಸ್ಪಿಟಿಗೆ ಕರ್ಕೊಂಡು ಹೋಗ್ಬೇಕು, ಲಡಾಖ್ ಕರ್ಕೊಂಡು ಹೋಗ್ಬೇಕು ಅಂತ ಬಹಳ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಲಡಾಖ್ ಹೋಗೇ ಇರ್ಲಿಲ್ಲ ಗುರು. ನಾನು ಹೋದ್ರೆ ಈ ಸಲ ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇತ್ತು. ಶ್ರೇಯಸ್ ಅಂತ ಒಬ್ರು ಇದಾರ ಆಯ್ತಾ ನನ್ನ ಸಬ್ಸ್ಕ್ರೈಬರ್, ಅವರು ಅವ್ರ ತಾಯಿನ ಕರ್ಕೊಂಡು ಲಡಾಖ್ ಹೋಗಿದ್ರು. ಅದು ನನಗೆ ಸ್ಟೋರಿ ತುಂಬಾನೇ ಇನ್ಸ್ಪೈರ್ ಮಾಡಿತ್ತು. ನಾನು ಇದನ್ನ ಮಾಡ್ತೀನಿ ನಮ್ಮ ಅಪ್ಪ ಅಮ್ಮನ ಜೊತೆ ಅಂತ ಅನ್ಕೊಂಡಿದ್ದೆ. ಬಟ್ ನಾವ್ ಅನ್ಕೊಂಡಂಗೆ ಜೀವನದಲ್ಲಿ ಏನೂ ಆಗೋದಿಲ್ವಲ್ಲ ಗುರು. ನಮ್ಮ ಅಪ್ಪ ಬಿದ್ರು, ಗಾಡಿ ಡೆಲಿವರಿ ದಿನಾನೇ ಬಿದ್ರು. ಆ ಟೈಮಲ್ಲಿ ನನಗೆ ಒಂದು ಅರ್ಥ ಆಗಿದ್ದೇನು ಅಂದ್ರೆ, ನಮ್ಮ ಅಪ್ಪನ ಫ್ರೆಂಡ್ಸ್ ಗಳು ನಮ್ಮ ಅಪ್ಪನ ಸ್ಕ್ಯಾಮ್ ಮಾಡಿದಾರೆ ಅಂತ. ಒಬ್ರು ಬಂದು ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಡಿದ್ರು ಅಂತೆ, ನಿಮ್ಗೆ ಏನು ಆಗೋದಿಲ್ಲ ಇದನ್ನ ಇನ್ಶೂರೆನ್ಸ್ ಕಟ್ಟಿ ಅಂತ. ನಮ್ಮ ಅಪ್ಪನು ಪಾಪ 10 ವರ್ಷದಿಂದ ಇನ್ಶೂರೆನ್ಸ್ ಕಟ್ಕೊಂಡ್ ಬಂದಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ತಗೊಂಡೋಗಿ ತೋರಿಸಿದ್ರೆ ಅದು ಸ್ಕ್ಯಾಮು. ಕೈಯಿಂದಾನೆ ಸುಮಾರು ದುಡ್ಡು ಹೋಯ್ತು ಗುರು. ಆಲ್ರೆಡಿ ಆ ಟೈಮಲ್ಲಿ ನಾನು ಹೈಲೆಕ್ಸ್ ಗೆ ಫುಲ್ ಪೇಮೆಂಟ್ ಮಾಡ್ಬಿಟ್ಟಿದ್ದೆ, ಇನ್ನೊಂದಷ್ಟು ಕಡೆ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೆ. ನನಗೆ ಸಡನ್ ಆಗಿ ದುಡ್ಡು ಬೇಕು ಅಂದಾಗ ನಾನು ಟೈಗರ್ ನ ಸೇಲ್ ಮಾಡಿದೆ. ಇನ್ನೊಂದು ಮಜಾ ಏನು ಅಂದ್ರೆ, ಇವರೆಲ್ಲ ಸೇರ್ಕೊಂಡು ಆ ಟ್ರಯಂಫ್ ಟೈಗರ್ ಸೇಲ್ ಮಾಡ್ಬೇಕಾದ್ರೂ ನಂಗೆ ಸ್ಕ್ಯಾಮ್ ಮಾಡಿದ್ದಾರೆ. ಇದೆಲ್ಲ ಆದ್ಮೇಲೆ ನನಗೆ ಗೊತ್ತಾಗಿದ್ದೇನು ಅಂದ್ರೆ, ಕಾರ್ ನಲ್ಲಿ ಕೂರಿಸ್ಕೊಂಡು ಹೋಗಕ್ಕೆ ನಮ್ಮ ಅಪ್ಪನಿಗೆ ತುಂಬಾನೇ ಕಷ್ಟ ಆಗುತ್ತೆ, ಅವ್ರು ಬೆನ್ನೋವು ಶುರು ಆಗುತ್ತೆ, ಅವರು ತುಂಬಾ ಲಾಂಗ್ ಜರ್ನಿಗಳನ್ನ ಮಾಡಕ್ ಆಗೋದಿಲ್ಲ ಅಂತ. ನನಗೆ ಅವಾಗ ಲಿಟ್ರಲಿ ಅನ್ಸಿತ್ತು, ಹೈಲೆಕ್ಸ್ ನ ತಗೊಂಡಿದ್ದಾದ್ರೂ ಏನಕ್ಕೆ, ನಾನು ನನ್ನ ಲೈಫಲ್ಲಿ ಏನೇನ್ ತಗೋಬೇಕು ಅಂತೀನಿ, ಏನೇನ್ ಬೇಕು ಅನ್ಸುತ್ತೆ ಎಲ್ಲ ಸಿಗುತ್ತೆ, ಎಲ್ಲ ತಗೋತೀನಿ. ಆದ್ರೆ ಅದ್ರ ಪರ್ಪಸ್ ಫುಲ್ಫಿಲ್ ಆಗಲ್ವಲ್ಲ. ನನಗೂ ಒಂದು ಟೈಮಲ್ಲಿ ಅದು ಥಾಟ್ ಬಂದಿತ್ತು ಗುರು, ಸುಮ್ನೆ ಮಾರ್ಬಿಡೋಣ, ಇದರಿಂದ ಏನು ನನ್ನ ಕೈಲಿ ಮೆಮೊರೀಸ್ ಮಾಡ್ಕೊಳಕ್ ಆಗಲ್ಲ. ಇನ್ನೂ ಒಂದ್ ಕಡೆ ಅನ್ಸಿತ್ತು, ಕಷ್ಟಪಟ್ಟು ತಗೊಂಡಿರೋ ಕಾರ್ನ ಮಾರ್ಬಿಟ್ರೆ ದಟ್ ಇಸ್ ನಾಟ್ ಮೀ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಆ ಗಾಡಿನ ಫುಲ್ ಲೋವರ್ ಮಾಡಿ, ವಿಲ್ ಟ್ಯೂನ್ ದ ಕಾರ್ ಪ್ರಾಪರ್ಲಿ, ಒಂದು ಲೋ ರೈಡರ್ ಮಾಡಿ, ವಿಲ್ ಗೋ ಆಲ್ ಇನ್ ವಿತ್ ದಟ್ ಕಾರ್ ಅಂತ ಯೋಚನೆ ಮಾಡಿದ್ದೆ. ಆ ಟೈಮಲ್ಲಿ ನನಗೆ DC ಡೇಸ್ ಅವರು ಒಂದು ಮಾತು ಹೇಳಿದ್ರು, ನಾನು H2 ನ ತಗೊಂಡು ಲಡಾಖ್ ಹೋಗೋ ಪ್ಲಾನ್ ಮಾಡ್ತಾ ಇದೀನಿ. ನನಗೆ ಅಲ್ಲಿ ಅನ್ಸಿದ್ದೇನು ಅಂದ್ರೆ, ನಾವ್ ಯಾರನ್ನಾರು ಲೈಫ್ ಅಲ್ಲಿ ಮೀಟ್ ಆಗ್ತೀವಿ ಅಂದ್ರೆ ದೇರ್ ಇಸ್ ಸಮ್ ರೀಸನ್. ಇವಾಗ ನಾನಂತೂ ಲಡಾಖ್ ಹೋಗಕ್ ಆಗೋದಿಲ್ಲ. DC ಅವ್ರಿಗೆ ಹೇಳ್ದೆ, ನೀವು ಲಡಾಖ್ಗೆ ಹೈಲೆಕ್ಸ್ ಜೊತೆಗೆ ತಗೊಂಡು ಹೋಗ್ಬೋದಾ ಸರ್ ಅಂತ. ಅವ್ರಿಗೆ ತುಂಬಾ ಖುಷಿ ಆಯ್ತು ಗುರು. ಆಯ್ತು ನಾನು ತಗೊಂಡು ಹೋಗ್ತೀನಿ ಅಂದ್ರು. ಸೊ ನಾನು ಏನ್ ಲೋ ರೈಡರ್ ಮಾಡ್ಬೇಕು, ಏನ್ ಪರ್ಫಾರ್ಮೆನ್ಸ್ ಕಾರ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ, ಆ ಪ್ಲಾನ್ ನ ಚೇಂಜ್ ಮಾಡಿ ಇನ್ ಪರ್ಟಿಕ್ಯುಲರ್ ಲಡಾಖ್ಗೋಸ್ಕರನೇ, ಈ ಡ್ರೈವ್ ಗೋಸ್ಕರನೇ ಅಂತ ಹೈಲೆಕ್ಸ್ ನ ಬಿಲ್ಡ್ ಮಾಡಿದ್ದು. ಬಟ್ ಅದ್ರಲ್ಲಿ ನಂದು ಒಂದು ಸ್ವಾರ್ಥ ಇದೆ ಗುರು. ಇವರು ಲಡಾಖ್ಗೆ ಈ ಕಾರ್ನ ಎತ್ಕೊಂಡು ಹೋಗಿ ಇವರು ವಿಡಿಯೋಗಳನ್ನ ಮಾಡಾಕಿದ್ರೆ ನಾನು ನಮ್ಮ ಅಪ್ಪಂಗೆ ತೋರಿಸಬಹುದಲ್ವಾ. ನಾನು ಏನ್ ನಮ್ಮ ಅಪ್ಪನಿಗೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ಬೇಕು ಅಂತ ಅನ್ಕೋತಿದ್ದೆ, ಅದನ್ನ ಇವ್ರು ಮಾಡ್ಕೊಡ್ತಾ ಇದಾರೆ. ಇವತ್ತಿಗೂ ಹೈಲೆಕ್ಸ್ ತಗೊಂಡಿದ್ದಕ್ಕಿಂತ ಜಾಸ್ತಿ ಖುಷಿ ಆಗ್ತಾ ಇರೋದು, ನಮ್ಮ ಅರುಣ್ ಅವರು, DC ಡೇಸ್ ಅವರು, ನಮ್ ಚಿಂಟು ಆ ಗಾಡಿನ ತಗೊಂಡು ಒಂದು ಟ್ರಿಪ್ ಮಾಡ್ತಾ ಇದಾರಲ್ಲ ಅದರಿಂದ. ನಾನು ಆ ಗಾಡಿನ ಸೇಲ್ ಮಾಡಿಲ್ಲ, ಬಟ್ ಆ ಗಾಡಿ ಅವ್ರದೇ. ಅವರ ಗಾಡಿನ ನನಗಿಂತ ಚೆನ್ನಾಗಿ ನೋಡ್ಕೋತಾ ಇದಾರೆ, ನನಗಿಂತ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾ ಇದಾರೆ. ಆ ಗಾಡಿದು ಪರ್ಪಸ್ ಏನಿತ್ತು ಅದನ್ನ ಅವರು ಫುಲ್ಫಿಲ್ ಮಾಡ್ತಾ ಇದಾರೆ. ಕೈಲಾಸ ದೇವಸ್ಥಾನ ಇದು ಟೆಂಪಲ್ ಕ್ಲೋಸ್ ಇತ್ತು, ಟ್ಯೂಸ್ಡೇ ಕ್ಲೋಸ್. ಅದು ನಾವು ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಬಂದ್ರೆ ಕೃಷ್ಣೇಶ್ವರನೇ ಇತ್ತು, ನಮ್ಗೆ ಗೊತ್ತೇ ಇರ್ಲಿಲ್ಲ. ಇದು ನಾನು ಓನ್ ಮಾಡ್ತೀನ ಅವ್ರು ಓನ್ ಮಾಡ್ತೀನ ಅನ್ನೋದಕ್ಕಿಂತ ಜಾಸ್ತಿ ಒಂದು ದೊಡ್ಡ ಪರ್ಪಸ್ ಇದೆ ಆ ಗಾಡಿಗೆ. ಅದು ನಿಮ್ಗೆ ಎಲ್ಲರಿಗೂ ಅರ್ಥ ಆಗದೆ ಇರ್ಬೋದು, ಬಟ್ ನನಗೆ ಅದು ತುಂಬಾನೇ ಖುಷಿ ಇದೆ ಗುರು. ನನಗೆ ಆ ಜೆಲಸಿ ಇಲ್ಲ ಗುರು. ಅವ್ರು ಹೋಗ್ಬಿಟ್ರು ಲಡಾಖ್ಗೆ, ನಾನು ಹೋಗ್ಬೇಕಿತ್ತು, ನಾನು ಕಾಂಟೆಂಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಮತ್ತೆ ಇನ್ನೊಂದಷ್ಟು ಜನ ಹೇಳ್ತಾರೆ, ಅವ್ನ್ ಮಾಡ್ದ ಅದಕ್ಕೆ ನೀನ್ ಮಾಡ್ತಿದ್ಯಾ, ಅವ್ನ್ ಮಾಡೋದೆಲ್ಲ ನೀನ್ ಕಾಪಿ ಮಾಡ್ತೀಯಾ. ಅವ್ನ್ ಫಸ್ಟ್ ತೋರ್ಸಿರ್ಬೋದು ಅಷ್ಟೇ. ನಾನು ಯಾವತ್ತೂ ಕೆಲಸ ಫುಲ್ ಮುಗಿಯೋ ತನಕ ವಿಡಿಯೋ ಹಾಕಕ್ ಹೋಗೋದಿಲ್ಲ. ಬಟ್ ನನಗೆ ಇದು ಒಂದು ಡೌಟ್ ಬಂದಿತ್ತು, ಅದೆಂಗೆ ಎರಡು ಕಡೆ ಕೋಇನ್ಸಿಡೆನ್ಸ್ ಆಗ್ತಿದ್ಯಲ್ಲ, ನಾನ್ ಮಾಡೋದು ಅಲ್ಲಾಗತ್ತೆ, ಅಲ್ಲಾಗೋದನ್ನ ನಾನು ಆಲ್ರೆಡಿ ಪ್ಲಾನ್ ಮಾಡಿರ್ತೀನಿ ಅಂತ. ಅವಾಗ ನನ್ಗೆ ಅರ್ಥ ಆಯ್ತು, ನನ್ ಸುತ್ತಮುತ್ತ ಇದ್ದವ್ರೇನೆ ಎಲ್ಲಾ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇದ್ರು ಅಂತ. 6 ತಿಂಗಳು ಮುಂಚೆನೆ ಆರ್ಡರ್ ಹಾಕಿ ಆ ಕಾರು ರೆಡಿ ಆಗಿ ಬರೋ ತನಕ ವೇಟ್ ಮಾಡಿ, ಅದಕ್ಕೊಂದು ಫ್ಯಾನ್ಸಿ ನಂಬರ್ ತಗೊಂಡು ಅದನ್ನ ಮಾಡಿಫೈ ಮಾಡಿ ತಂದು ನಿಲ್ಸಕ್ಕೆ ಟೈಮ್ ಆಗುತ್ತೆ. ಯಶ್ ಅವರು ಒಂದು ಟೈಮಲ್ಲಿ ಒಂದು ಮಾತು ಹೇಳಿದ್ರು, ಮನೆ ಕಟ್ಟಕ್ಕೆ ಟೈಮ್ ಆಗುತ್ತೆ, ಅರಮನೆ ಕಟ್ಟಕ್ಕೆ ತುಂಬಾನೇ ಟೈಮ್ ಆಗುತ್ತೆ ಅಂತ. ಬಾಡಿಗೆ ಮನೇಲಿ ಇರೋದು ಈಸಿ, ಸ್ವಂತ ಮನೆ ಕಟ್ಟಿ ನಂದೇ ಮನೆ ಅಂತ ಹೇಳ್ಕೊಂಡು ನೇಮ್ ಪ್ಲೇಟ್ ಹಾಕೋದು ತುಂಬಾ ಕಷ್ಟ. K09B1111 ಅಣ್ಣ, ಓಮ್ನಿ ಏನಾದ್ರು ಮಾರ್ತೀರಾ ನೀವು ಇದನ್ನ? ಟಿಪಿಕಲ್ ಕನ್ನಡಿಗ ಅಂತ ಯೂಟ್ಯೂಬ್ ಇದೆ ನೋಡಿ, ನಿಮ್ ಗಾಡಿ ವಿಡಿಯೋ ಮಾಡಾಕಿದೀನಿ ನಾನು. ನಮ್ಮ ಅಮ್ಮನ ಹೆಸರಲ್ಲ ಐತಾ ಗಾಡಿ, ಇದು ಬಿ, ನಮ್ಮ ಅಮ್ಮನ ಹೆಸರು ಭಾಗ್ಯ ಅಂತ. ನೀವು B ಸೀರೀಸ್ ಹಾಕ್ಸಿದಿರಲ್ಲ. ಸರಿ ಅಣ್ಣ, ಬರ್ತೀನಿ. ಈ ತರ ಯಾವ್ದೇ ಕಾರಣಕ್ಕೂ ಗಾಡಿಗಳನ್ನ ಮಾರಲ್ಲ ಅನ್ನುವಂತ ಎಮೋಷನ್ ಇದೆಯಲ್ಲ, ಇದೆಲ್ರಿಗೂ ಬರೋದಿಲ್ಲ ಗುರು. ಒಂದು ವಸ್ತುನ ಬರೀ ವಸ್ತು ತರ ನೋಡಿದ್ರೆ ನಾವ್ ಅದನ್ನ ಮಾರ್ಬಿಡ್ತೀವಿ. ಅದೇ ಒಂದು ವಸ್ತುನ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ನೋಡಿದ್ರೆ ಅದನ್ನ ನಾವ್ ಯಾವತ್ತೂ ಮಾರೋದಿಲ್ಲ. ನಾನು ಸುಮಾರು ವೆಹಿಕಲ್ಸ್ ನ ತಗೊಂಡಿದ್ದೀನಿ, ಮಾರಕ್ಕೆ ಅಂತಾನೆ ತಗೊಂಡಿರ್ತೀನಿ. ಬಿಕಾಸ್ ಆ ಗಾಡಿನ ತಗೊಳ್ಳೋದ್ರಿಂದ ಆ ಗಾಡಿ ಓನರ್ಗೆ ಆ ದುಡ್ಡು ಬೇಕಾಗಿರುತ್ತೆ, ಅವ್ನಿಗೇನೋ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಸುಮಾರು ಗಾಡಿಗಳನ್ನ ತಗೊಂಡಿದ್ದೀನಿ. ತಗೋಬೇಕಾದ್ರೆ
ಬೇಕಾದ್ರೆ ಹೇಳಿರ್ತೀನಿ, ನಿಮ್ಮ ಹತ್ರ ದುಡ್ಡು ಬಂದಾಗ ವಾಪಸ್ ನಾನು ನಿಮಗೆ ಮಾರ್ಬಿಡ್ತೀನಿ ಹೇಳಿ, ಇಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಮಾರ್ತೀನಿ ಅಂತ. ಆದ್ರೆ ಕೆಲವೊಂದಷ್ಟು ಗಾಡಿಗಳನ್ನ ನಾನು ಏನ್ ತಗೋತೀನಿ ಲೈಫ್ ಲಾಂಗ್ ಇಟ್ಕೊಳಕ್ ತಗೊಳ್ಳೋದು. ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ಬೇಕಾಗಿರೋದು ಒಂದ್ ವಿಷಯ ಏನು ಅಂದ್ರೆ, ನಾವೆಲ್ಲೆಲ್ಲೋ ಪ್ರೀತಿಗಳನ್ನ, ಎಲ್ಲೆಲ್ಲೋ ಸ್ನೇಹಗಳನ್ನ, ಎಲ್ಲೆಲ್ಲೋ ಸಂಬಂಧಗಳನ್ನ ಹುಡ್ಕಕ್ ಹೋಗ್ತೀವಿ. ನಮ್ಮ ಮನೆಯಲ್ಲೇ ಇರುತ್ತೆ ಒನ್ ಆಫ್ ದ ಪ್ಯೂರೆಸ್ಟ್ ರಿಲೇಶನ್ಶಿಪ್ಸ್ ಇರುತ್ತೆ. ಲೈಫ್ ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು, ಲೈಫ್ ಅಲ್ಲಿ ಯಾರು ಇರ್ತಾರೆ ಯಾರು ಇದಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಈ ವಿಡಿಯೋ ಎಲ್ಲ ಮುಗಿಸಿದ್ಮೇಲೆ ನನಗೆ ಒಂದ್ ಅನ್ಸಿದ್ದೇನು ಅಂದ್ರೆ, ಲೈಫ್ ಅಲ್ಲಿ ಎಷ್ಟೊಂದ್ ಜನ ನನ್ನನ್ನ ಹೇಟ್ ಮಾಡ್ಬೋದು, ನನ್ನ ಹೆಸರಾಳ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ನನ್ನನ್ನ ಮುಚ್ಚಾಕಕ್ ಟ್ರೈ ಮಾಡ್ಬೋದು, ನನ್ನನ್ನ ಹೊಡೆದಾಕಕ್ ಟ್ರೈ ಮಾಡ್ಬೋದು. ಬಟ್ ಅವ್ರು ಏನೇ ಕಷ್ಟಪಟ್ರು ಅವ್ರ ಕೈಲಿ ಆಗದೆ ಇರೋದೇನ್ ಗೊತ್ತಾ, ನಂತರ ಆಗೋದು. ನಾನು ಇದು ತನಕ ಯಾವತ್ತು ಅತಿ ಆಸೆಗೋಸ್ಕರ ಕೆಲಸ ಮಾಡಿಲ್ಲ, ದುಡ್ಡಿಂದ ಹೋಗಿ ಎಥಿಕ್ಸ್ ನ ಬಿಟ್ಟು ಕೆಲಸ ಮಾಡಿಲ್ಲ. ನಾನು ಯಾವತ್ತು ಸತ್ಯದ ಕಡೆನೇ ಇದೀನಿ, ಆನೆಸ್ಟಿ ಕಡೆನೇ ಇದೀನಿ. ಅದಕ್ಕೋಸ್ಕರನೇ ದೇವ್ರು ನಮ್ ಕಡೆ ಇರೋದು. ಲೈಫ್ ಅಲ್ಲಿ ಎಷ್ಟೇ ಪ್ರಾಬ್ಲಮ್ ಗಳಾದ್ರು, ಎಷ್ಟೇ ಹೇಟ್ ಬಂದ್ರು ನನ್ನ ಲೈಫ್ ಚೆನ್ನಾಗೇ ಇದೆ ಗುರು. ನನ್ನ ಲೈಫ್ ಏನೂ ಆಗಿಲ್ಲ. ನಾನು ಆರಾಮಾಗಿ ಒಳ್ಳೆ ಮನೇಲಿ ಒಳ್ಳೆ ಊಟ ಮಾಡ್ಕೊಂಡು, ಕೋಟಿ ಬೆಲೆ ಬಾಳುವಂತ ಕಾರ್ಗಳು ಗಾಡಿಗಳನ್ನ ಮನೇಲಿ ಇಟ್ಕೊಂಡು ನೆಮ್ಮದಿಯಾಗಿದ್ದೀನಿ. ನೀವು ಕಷ್ಟಪಟ್ಟು ಲೈಫ್ ಅಲ್ಲಿ ಏನ್ ಬೇಕಾದ್ರೂ ನಿಮ್ದಾಗ್ಸ್ಕೋಬಹುದು, ಆದ್ರೆ ಈ ನೆಮ್ಮದಿ ಅನ್ನೋದಿದೆಯಲ್ಲ ತಾನಾಗೆ ಬರೋದು.